ಅಂದರೆ ಮರಣ ಅಪಾಯಕ್ಕೆ ತಂದಂಥ ದೇವದೂತರು ಅವನ ಆತ್ಮನ ತೆಗೆದುಕೊಂಡು ಹೋಗ್ತಾರಲ್ಲ, ತೆಗೆದುಕೊಂಡು ಹೋಗುವಾಗ ಭಯ ಪಡ್ತಾನಂತವ. ಏನು ಪಡ್ತಾನ? ಭಯ ಪಡ್ತಾನಲ್ಲ, ಭಯಪಟ್ಟು ಹುಚ್ಚುಚ್ಚು ಮಾಡ್ತಾನವ. ಬಂತು ಹೋಯ್ತು ನಡ್ದನ ಇವೆಲ್ಲ ಅಂದ್ರೆ ಇದರ್ಲಿಂದ ಆಯ್ತವಂತ ಭಯ. ಕೊನೆ ಶತ್ರು ನಮ್ಗೆ ಮರಣನೇ. ಯಾರ್ರಿ? ಯಾರು ಹೊಡಿಲಕ್ಕೆ ಬಂದ್ರೆ 4 ಮಂದಿ ಬಿಡಿಸ್ಕೋತಾರೆ. ಮರಣ ದೂತನ ಬಂದ್ರೆ ಯಾರಿಗೆ ಕಾಣಿರಲ್ಲ, ಹ್ಯಾಂಗೆ ಬಿಡಿಸ್ಕೊಳಾಯ್ತದ? ಹಾಸ್ಪಿಟಲ್ ವೆಂಟಿಲೇಟರ್ ಮೇಲೆ ಇಕ್ಕಿರಿ, ಆಕ್ಸಿಜನ್ ಹಚ್ಚಿರಿ, ಉಸಿರು ಮಾತ್ರ ನಿಂದಿಸಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬ ಸಂತೋಷ. ಇವಾಗ ನಾವು ಪ್ರಾರ್ಥನೆ ಮಾಡಿರಿ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ನಾವು ತೆರೆದು ಕರ್ತನನ್ನು ನಾವು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಮತ್ತು ಇವತ್ತಿನ ಪ್ರಾರ್ಥನೆಯಲ್ಲಿ ನೀವೇನೆಂದು ಪ್ರಾರ್ಥಿಸ್ತೀರಿ ಅದು ದೇವರು ಮನ್ ಕೊಡ್ತಕ್ಕಂಥನಾಗಿರ್ತಾನೆ. ನೀವೇನು ಬೇಡ್ತೀರಿ ಅದು ಕೊಡ್ತಾನೆ ನಿಮಗೆ. ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡು ಇರುವುದಾದರೆ ನೀವು ಏನು ಬೇಕಾದರೂ ಬೇಡ್ರಿ, ಅದನ್ನು ನಿಮಗೆ ಕೊಡ್ತಾ ಅಂತ ಹೇಳೇನು. ಏನು ಭೀ ಬೇಕು ನಿಮಗೆ ಬೇಡ್ರಿ ಗೊತ್ತು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಮಾಡ್ರಿ. ನೀವು ನಿಮ್ಮ ವಿಷಯವಾಗಿ ಮಾಡ್ರಿ. ಏನು ಕೊರತೆನ, ಏನು ಸಮಸ್ಯೆನ, ಶೋಧನೆನ, ಏನು ರೋಗ ವ್ಯಾಧಿನ, ಏನು ಸಂಕಟನ, ಪರಿಸ್ಥಿತಿ ಹೀನನ, ಸಾಲದಲ್ಲಿ ಮುಳುಗೋಗಿದ್ದೆ, ಕೈ ಕೆಲಸ ಇಲ್ಲ, ವ್ಯಾಪಾರ ಬಿಸ್ನೆಸ್ ಇಲ್ಲ, ಏನಾದರೂ ಮಾಡಬೇಕೆಂಬ ಆಸೆ ಅರ್ಥ ಆಗಲತ್ತಿಲ್ಲ, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ನೀನು ದೇವರಿಗೆ ಅರ್ಥ ಮಾಡಿಕೊಂಡ್ರೆ ಸಾಕು, ದೇವರು ನಿನ್ನ ಆಲ್ರೆಡಿ ಅರ್ಥ ಮಾಡಿಕೊಂಡಿದ್ದಾನೆ. ನೀನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಜಗದುತ್ಪತ್ತಿಗಿಂತ ಮುಂಚೆ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಸ್ಪಷ್ಟವಾಗಿ. ಎಫೆಸದವರಿಗೆ 1ನೇ ಅಧ್ಯಾಯ 4ನೇ ವಚನ ಹೇಳಿದ ಪ್ರಕಾರ ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ ಸ್ಪಷ್ಟವಾಗಿ. ಬೇಡು, ನಿನಗೇನು ಬೇಕು ಬೇಡು, ಕ್ರಿಸ್ತನಲ್ಲಿ ಬೇಡ. ನೀ ಸ್ಪಷ್ಟವಾಗಿ ಕ್ರಿಸ್ತನಲ್ಲಿದ್ದು ಬೇಡು, ದೇವರು ನಿನ್ನ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಗ್ಲೋರಿ 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 ಗ್ಲೋರಿ. ಅದಕ್ಕೆ ಹೇಳ್ತಾನೆ, ಬೇಡ್ರಿ ನಿಮ್ಗೆ ನಾನು ಕೊಡುತ್ತಾ ಅಂತ ಹೇಳ್ಯಾನ. ನೀನೇ ಬೇಡು, ನಿನಗೆ ಅವಶ್ಯಕತೆ ಅದ, ನಿನ್ಗೆ ಅವಶ್ಯಕತೆ ಅದ, ನೀ ಬೇಡು. ದೇವ್ರ ಆತ್ಮ ಬೇಕಾ ಬೇಡು, ನಿನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆಸಕ್ತಿ ಬೇಕಾ ಬೇಡು, ದೇವ್ರನ್ನ ಕೊಡುವುದಕ್ಕಾಗಿದ್ದಾನೆ. ದುಡಿತಕ್ಕಂಥವನಾಗಿದ್ದೆ, ನೀ ದುಡ್ದಿಂದೆಲ್ಲ ವ್ಯರ್ಥ ಆಗ್ಲತ್ತದ, ಮಾರ್ಪಟ್ಟಿ ದೇವ್ರಿಗೆ ಪ್ರಾರ್ಥನೆ ಮಾಡು. ನೀ ದುಡ್ದಲ್ಲಿ ಪ್ರತಿಫಲ ಸಿಗಲಕ್ಕೆ ಅವಕಾಶ ಇದೆ. ಕೆಲಸ ಮಾಡಲಂತ ಮನುಷ್ಯನು ಊಟ ಮಾಡಬಾರ್ದು ಎಂಬುದಾಗಿ ಅಪೊಸ್ತಲನಾದ ಪೌಲು ಸ್ಪಷ್ಟವಾಗಿ ಎಚ್ಚರಿಸಿದ. ಮೊದಲನೇದು ನೀ ದುಡಿ, ಅವಾಗ ದೇವ್ರಿಗೆ ಕೇಳಿ ದೇವ್ರನ್ನ ಕೊಡುವ ಸಿದ್ಧನಾಗಿದ್ದಾನೆ. ಇವತ್ತು ನೀ ಏನು ಬೇಡ್ತೀಯ ಅದು ದೇವ್ರನ್ನ 100% ಕೊಟ್ಟಿದ್ದಾನೆ. ಆತನ ವಾಕ್ಯ ನಿನ್ನಲ್ಲಿ ನೆಲೆಗೊಂಡಿದ್ದರೆ ಸಾಕು, ನಿನಗೇನು ಬೇಕೋ ಆತನ ಕೊಟ್ಟಿದ್ದಾನಲ್ಲಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನವರ ವಿಷಯ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿ, ಎರಡನೇ ತಮ್ಮರಿಗಾಗಿ, ನಿನ್ನ ತಾಯಿ ತಂದೆ, ಯಜಮಾನ್ ಹೆಂಡತಿಗಾಗಿ, ನಿನ್ನ ಕುಟುಂಬದಲ್ಲಿ ಯಾರಾದರ ದ್ರೋಹ ಅಪರಾಧದಲ್ಲಿ ಹಾಳಾಗಿ ನಾಶವಾಗಿ ಬಿದ್ದೋಗಿದ್ದಾರೇನೋ. ಯಾಕಂದ್ರೆ ನಿಮ್ಮ ಒಂದು ಪಾಪ ದ್ರೋಹ ಅಪರಾಧ ವಿಷಯದಲ್ಲೇ ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದನು. ಪ್ರಿಯರೇ, ನಿಮ್ಮ ಅಪರಾಧ ದೋಷಗಳಿಂದ ನಿನ್ನವ್ರು ಯಾರಾದ್ರೆ ಕುಡುಕುತನ, ಮೋಸ, ವ್ಯಭಿಚಾರ, ಕಳ್ಳತನ ನಿನ್ನವರ್ಲಿಂದ ನಿಮಗೆ ಒಂದು ಅವಮಾನಕರವಾಗಿರ್ತಕ್ಕಂಥ ಸಮಸ್ಯೆನ, ಶೋಧನೆನ ಅವ್ರು ಮಾರ್ಪಡೋದಕ್ಕಾಗಿ ಪ್ರಾರ್ಥನೆ ಮಾಡು. ನಿನ್ನಕ್ಕ ತಂಗಿ, ತಮ್ಮನ, ಅಣ್ಣನೋ, ನಿನ್ನವರು ಯಾರೇ ಇದ್ದಿರ್ಬೋದು, ಭಯಂಕರವಾಗಿರ್ತಕ್ಕಂಥ ಕುಡುಕುತನ ಆತ್ಮನ ತುಂಬಿದವರನ್ನ ಅವರಿಗಾಗಿ ಪ್ರಾರ್ಥನೆ ಮಾಡು. ಅವ್ರು ಮಾರ್ಪಡ್ತಾರೆ ಸ್ಪಷ್ಟವಾಗಿ. ಕುಟುಂಬದಲ್ಲಿ ಬರೀ ಒಂದು ಸಮಸ್ಯೆನೇನ, ಯಾರಿಂದ ಐತೆ ಸಮಸ್ಯೆ ಉಂಟದೋ ಅವ್ರು ಮಾರ್ಪಡೋದಕ್ಕಾಗಿ ಇವತ್ತು ನೀವು ಪ್ರಾರ್ಥನೆ ಮಾಡು. ದೇವರನ್ನು ಮಾರ್ಪಡಿಸ್ತಾನೆ. ಯಾರಿಂದ ನೀವು ಕಷ್ಟವನ್ನು ಅನುಭವಿಸ್ತಕ್ಕಂಥರಾಗಿದ್ದೀರೋ ಆ ಕಷ್ಟ ಯಾಕೆ ಎಂಬುದಾಗಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡು. ದೇವರು ಪರಿಹಾರ ಮಾಡ್ತಾನೆ ಸ್ಪಷ್ಟವಾಗಿ. ಎಲ್ಲಿ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿ. ಲೋಕದ ಭಾರವನ್ನು ಮೋಸ್ತಕ್ಕಂಥರಾಗಿದ್ದರೆ ಕರ್ತನ ಭಾರವನ್ನು ಸ್ಪಷ್ಟವಾಗಿ ಮೋಸಿಕೊಂಡು ನಡಿ. ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಜೀಸಸ್. ಒಂದು ವೇಳೆ ನಿನ್ನವರು ಯಾರಾದರೂ ರೋಗದಲ್ಲಾರೇನೋ,
ಕಡಿಮೆ ಆಗಲ್ಲಂತ ರೋಗದಲ್ಲಾರೇನು, ಪರ್ಸನಲ್ ರೋಗ ಅದೇನೋ, ಯಾರಿಗೆ ಹೇಳಕ್ಕಾಗಲ್ಲೇನೋ ಅಂತ ಒಂದು ರೋಗದಿಂದ ಯಾರಾದರೂ ಇದ್ದರೆ ದೇವರು ಅವರಿಗೆ ಬಿಡುಗಡೆ ಮಾಡಬೇಕು ನಾನು ಪ್ರಾರ್ಥಿಸ್ತೇನೆ. ನಿನ್ನವರು ಯಾರೇ ಇರಲಿ, ಹಾಸ್ಪಿಟಲ್ ನಲ್ಲಿ ಅನೇಕ ಒಂದು ರೋಗದಲ್ಲಿ ವೈದ್ಯ ಅಂದಾದೆ ವೈದ್ಯ ಸಿಗದ ಹಾಗೆ ಅನೇಕ ಜನರು ಮರಣ ತುತ್ತಾಗ್ಲತ್ತಾರೆ. ಪ್ರೈವೇಟ್ ಹಾಸ್ಪಿಟಲ್ ಕೂಡ ವೈದ್ಯ ಸಿಗದೆ ಅನೇಕ ಜನರು ಲೋಕ ರೀತಿಯಾಗಿ ಬಿದ್ದೋಗ್ಲತ್ತಾರ. ಅದನ್ನು ಪ್ರಾರ್ಥಿಸ್ತಾ ಯಾರಿಗೆ ಬದುಕತಕ್ಕಂಥ ಆಸೆ ಅದನ್ನು ದೇವ್ರೆ ಅವರೆಲ್ಲರಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ. ಯಾರಿಗೆ ನೀನು ಉಪಯೋಗ ಮಾಡಿಕೊಳ್ತಿ ಕರ್ತಾನೆ ಅವರನ್ನು ಇಮಿಡಿಯೇಟ್ಲಿ ಇದ್ದಂತ ಆ ಹಾಸ್ಪಿಟಲ್ ನಲ್ಲಿ ಒಂದು ಬೆಡ್ ನಲ್ಲಿ ಅವ್ರು ಎದ್ದೇಳ್ಬೇಕು ನಜರತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಥ್ಯಾಂಕ್ ಯು ಜೀಸಸ್. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಯೇಸಪ್ಪನ ಕೃಪೆ ನಿನ್ನ ಮೇಲೆ ಎಲ್ಲಿವರೆಗಿರುತ್ತದೋ ಅಲ್ಲಿವರೆಗ ನಿನ್ನ ಕೂದಲು ಕೂಡ ಒಂದು ಕೆತ್ತುವುದಕ್ಕೆ ಯಾರಿಂದ ಆಗಲ್ಲ. ಮಾತ್ರ ನಿನ್ನ ಜೀವನವನ್ನು ನೀನು ಸರಿ ಮಾಡ್ಕೋ. ಈ ದಿನ ಕರ್ತನ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳುವುದಾದರೆ ಆತನ ಕೃಪೆ ನಿನ್ನೊಟ್ಟಿಗೆ ಯಾವಾಗಲೂ ಅದೇ ಸ್ಪಷ್ಟವಾಗಿದೆ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ತೊರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಹೌದಯ್ಯ, ಶೂನ್ಯವಾಗಿದ್ದ ನನ್ನನ್ನು ಅಯ್ಯ, ಯಾವ ಕೆಲಸಕ್ಕೆ ಬಾರದಂತವ್ ನನ್ನನ್ನು ಇವತ್ತು ಗಣನೆಗೆ ನೀ ಬರಮಾಡಿದಯ್ಯ. ಇದು ನಿನ್ನ ಕೃಪೆ. ಯಾಕಂದ್ರೆ ನಾವು ಎಷ್ಟು ಸಾಕ್ಷಿ ಹೇಳಿದ್ರು ಕೂಡ ಕಡಿಮೆದ ಅಂತ ಒಂದು ಅದ್ಭುತ ನನ್ನ ಜೀವಿತ ನಮ್ಮ ಕುಟುಂಬದಲ್ಲಿ ಮಾಡಿದೆ, ನಮ್ಮ ಸಭೆಯಲ್ಲಿ ಕೂಡ ನೀವು ಮಾಡ್ತಕ್ಕಂಥನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಇವತ್ತು ನನ್ನ ಸಹೋದರಿ ಸಹೋದರ, ನೀನು ಶೂನ್ಯವಾಗಿರೋದು ದೇವರಿಗೆ ಇಷ್ಟ ಇಲ್ಲ. ನೀನು ಗಣನೆಗೆ ಬಾರದಂತ ವ್ಯಕ್ತಿಗಳಾಗ್ಲಾಕ ದೇವರಿಗೆ ಇಷ್ಟ ಇಲ್ಲ. ನಿನ್ನನ್ನು ಶೂನ್ಯವಾಗಿದ್ದಂತ ಸ್ಥಳದಲ್ಲೇ 100ರಷ್ಟು ನೀನು ಹೆಚ್ಚಿಸುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ನೀನು ಗಣನೆಗೆ ಬಾರದು ಎಂಬುದಾಗಿ ಅನೇಕ ಜನರು ಹೇಳಿಕೊಂಡಿರ್ಬೋದು. ಆದರೆ ಅದೇ ಒಂದು ಜನರ ಮುಂದೆ ಅವ್ರ ಸ್ಥಳದಲ್ಲಿ ನೀನು ಒಂದು ತಲೆ ಎತ್ತಿಕೊಂಡು ಮಾರ್ಪಡಿಸಿ ಉನ್ನತ ಸ್ಥಾನಕ್ಕೆ ತರತಕ್ಕಂಥ ದೇವರಾಗಿದ್ದ ನನ್ನ ಸಹೋದರಿ.
ಪ್ರಾರ್ಥನೆ ಮಾಡಿ ಮೊರೆ ಇಡು. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮನ್ನಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆಯೇ, ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆಯೇ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಎಲ್ಲ ನಿನ್ನ ಕೃಪೆ. ಕೃಪೆ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಎಸ್ ಲಾರ್ಡ್, ಇವತ್ತು ನಾವು ಬದುಕಿದ್ದೇವೆ ಅದು ನಿನ್ನ ಕೃಪೆ. ಇವತ್ತು ನಾವು ನಿನ್ನ ಸನ್ನಿಧಿಯಲ್ಲಿ ಆರಾಧನೆ ಮಾಡ್ತಕ್ಕಂಥರಾಗಿದ್ದೇವೆ ಅಂದ್ರೆ ಕೂಡ ಅದು ನಿನ್ನ ಕೃಪೆನೇ ಅಪ್ಪ. ಎಲ್ಲವನ್ನು ಕಳೆದುಕೊಂಡು ನಿನ್ನ ಸನ್ನಿಧಿಯಲ್ಲಿ ಬಂದು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ನಿನ್ನ ಒಂದು ಕೃಪೆನೇ ಅಪ್ಪ. ಇವತ್ತು ನಿಮ್ಮನ್ನು ಎಷ್ಟು ಜನ ದ್ವೇಷಿಸಿರ್ಬೋದು, ಎಷ್ಟು ಜನ ನಿಮ್ಮನ್ನು ಅಂಧಕಾರ ದೊರೆತನದ ಒಳಗೆಳೆದಿರ್ಬೋದು, ಇವತ್ತು ನೀವು ಕರ್ತನನ್ನು ಸ್ತುತಿಸ್ತಕ್ಕಂಥರಾಗಿದ್ದೀರಲ್ಲ ಅದು ಆತನ ಒಂದು ಕೃಪೆನೇ. ಇವತ್ತು ನೀವು ಜೀವಿತರ ಒಂದು ಸಂಖ್ಯೆದಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಆರಾಧನೆ ಮಾಡ್ತಕ್ಕಂಥರಾಗಿದ್ದೀರಲ್ಲ ಇದು ಆತನ ಕೃಪೆನೇ. ಎಸ್ ಲಾರ್ಡ್, ಗಣನೆಗೆ ಬಾರದಂತ ನಮ್ಮೆಲ್ಲರನ್ನು ದೇವರೇ ಗಣನೆಗೆ ಬರಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ಈಗ ಯಾವುದು ಕೆಲಸಕ್ಕೆ ಬರಲ್ಲ ಛೀ ಅಂತಕ್ಕಂಥ ಜನರ ಮುಂದೆ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಮಾಡೋದನ್ನ ದೇವ್ರ ಸಿದ್ಧನಾಗಿದ್ದಾನೆ. ಒಳ್ಳೆ ಒಂದು ಉದ್ಯೋಗದಲ್ಲಿ ದೇವರು ನಿಟ್ಟು ಉನ್ನತ ಸ್ಥಾನಮಾನ ತರ್ತಕ್ಕಂಥನಾಗಿದ್ದಾನೆ. ಗ್ಲೋರಿ 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 ಗ್ಲೋರಿ. ನನ್ನ ಕುಟುಂಬ ನಿಮ್ಮನೆಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ಹತ್ತಲಾಗದ ಸ್ಥಾನಕ್ಕಿಂದಲೂ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ಹತ್ತಲಾಗದ ಸ್ಥಾನದಲ್ಲಿದ್ದು ನನ್ನ ಜ್ಞಾನದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ.
ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಯಾವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದನು ನಿನ್ನ ಕೃಪೆಯಲ್ಲವೇ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದನು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿತು ನಿನ್ ಕೃಪೆಯೇ ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿತು ನಿನ್ ಕೃಪೆಯೇ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ 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 ಕೃಪೆ ಏಸಪ್ಪ ನಿಂದೆಲ್ಲ ಕೃಪೆ ನಿನ್ನ ಕೃಪೆ ಇಲ್ಲದಿದ್ದರೆ ಇವತ್ತು ನಾವೆಲ್ಲರೂ ನಿನ್ನ ಸನ್ನಿಧಿಲಿ ಆರಾಧನೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ತಿದ್ದಿಲ್ಲಯ್ಯ. ಇವತ್ತು ನಿನ್ನ ಕೃಪೆ ಆದಂತೆ ನಮ್ಮನ್ನು ನಿನ್ನ ಆಲಯದಲ್ಲಿ ನಿಂತು ನಮ್ಮನ್ನು ಆರಾಧನೆ ಮಾಡುವಾಗೆ ನಮ್ಮೆಲ್ಲರನ್ನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯದಲ್ಲಿ ಉಂಟು ಸ್ಪಷ್ಟವಾಗಿ, ತಾಯಿ ಹಾಲು ಕುಡಿಸ್ತಕ್ಕಂಥದ್ದು ಮರೆತು ಹೋದ್ರು ಕೂಡ ನಾನು ನಿಮ್ಮನ್ನು ಮರೆಯಲ್ಲ ಅಂತ ಹೇಳಿದೆಯ. ಇವತ್ತು ಎಷ್ಟು ಜನರು ಈ ಆಲಯದಲ್ಲಿ ಕುಟುಂಬಸ್ಥರಿಂದ ದ್ವೇಷಕ್ಕೆ ಒಳಗಾಗಿದ್ದು ಇಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ. ಅವ್ರ ಮೇಲೆ ನಿಮ್ಮ ಕೃಪೆ ಹಿಡಿದು ಬರಲಿ ಹಾಲಲ್ಲೂಯ್ಯ. ಇವತ್ತು ಎಷ್ಟು ಜನ ದ್ವೇಷಕ್ಕೆ ಒಳಗಾಗಿದ್ದು ಇಲ್ಲಿ ಸ್ತುತಿ ಮಾಡ್ತಕ್ಕಂಥರಾಗಿದ್ದರು, ಅವ್ರ ಮೇಲೆಲ್ಲ ನಿನ್ನ ಒಂದು ಪ್ರಸನ್ನ ತಿಳಿದು ಬರಲಯ್ಯ. ಜನರು ಇವರಿಗೆ ಛೀ ಅಂತ ಹೇಳಿರ್ಬೋದಪ್ಪ ಕರ್ತಾನೆ, ನೀ ಯಾವುದು ಕೆಲ್ಸಕ್ಕೆ ಬಾರಲ್ಲ ಹೋಗ ಅಂತ ಹೇಳಿರ್ಬೋದಯ್ಯ. ಇವತ್ತು ಅಂಥವ್ರಿಗೆ ಇಲ್ಲಿರುವುದಾದರೆ ಅವರೆಲ್ಲರೂ ಗಣನೆಗೆ ಬರುವ ಹಾಗೆನೆ ಕೃಪೆ ತೋರಿಸಯ್ಯ. ಎಲ್ಲಿ ಜನ ನಿನ್ನ ಮಕ್ಕಳಿಗೆ ಅವಮಾನ ಪಡಿಸಿದರೋ ಅದೇ ಸ್ಥಳದಲ್ಲಿ ನಿನ್ನ ಮಕ್ಕಳು ಬಹುಮಾನವನ್ನು ಪಡೆದುಕೊಳ್ಳುವ ಕೃಪೆ ತೋರಿಸಯ್ಯ. ಕೃಪೆಯೇ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆಯೇ ಕೃಪೆ ಕೃಪೆ ಇವತ್ತು ದಿನದಲ್ಲಿ ಕೃಪೆ ಬೇಕಾಗಿದೆ. ಎಲ್ಲ
ಕೃಪೆ ಯೇಸುವನ್ನು ಕೇಳ್ರಿ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಎಲ್ಲವೂ ನಿನ್ನ ಕೃಪೆಯ, ಎಲ್ಲವೂ ನಿನ್ನ ಕೃಪೆ. ಜನ ನಿನ್ನ ಮಕ್ಕಳನ್ನು ನಮ್ಮನ್ನು ದ್ವೇಷಿಸಿದ್ರು ಕೂಡ ಅದು ನಮ್ಮ ಕೃಪೆಯಾಗಿ ಮಾರ್ಪಡಿಸಯ್ಯ. ಜನರು ಹೀನವಾಗಿ ಮಾತಾಡಿದ್ರು ಕೂಡ ಕೃಪೆಯಾಗಿ ಮಾರ್ಪಡಿಸಯ್ಯ. ಗಣನೆಗೆ ಬಾರದಂತ ನಮ್ಮೆಲ್ಲರನ್ನು ಈ ದಿನ ಗಣನೆಗೆ ಬರ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಂದು ಸರ್ತಿ ಯೌವನಸ್ಥರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೌವನ ಕುಟುಂಬಗಳು ಕಟ್ಟಲ್ಪಡಬೇಕು, ಯೌವನಸ್ಥರ ಹೃದಯಗಳು ಕಟ್ಟಲ್ಪಡಬೇಕು. ಯಾಕಂದರೆ ನೀನು ಗಣನೆಗೆ ಬಾರದಂಥವನಾಗಿದ್ದಿಲ್ಲ, ದೇವ್ರು ನೀನು ಗಣನೆಗೆ ತಂದಿನ ಕಾರಣ ಗಣನೆಗೆ ಬಾರದಂಥ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಸ್ಪಷ್ಟವಾಗಿ. ಯಾಕಂದರೆ ಯೌವನಸ್ಥರು ಮೂರ್ಛೆ ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕ ಯೌವನಸ್ಥರು ಕುಡುಕುತನ, ಮೋಸ, ವ್ಯಭಿಚಾರ, ಕಳ್ಳತನ, ಲೌಕಿಕ ಸಂಬಂಧಪಟ್ಟ ಅಧಿಕಾರ ಇದ್ದದೇ ಇಲ್ಲದಂಥದ್ದು ಮಾರ್ಪಡಿಸಿ ನಡೆಸ್ತಕ್ಕಂಥ ಒಂದು ಕಾರ್ಯಗಳಿಂದ ತುಂಬಿದವರಾಗಿದ್ದು ಅನೇಕ ಯೌವನಸ್ಥರು ಮರಣಕ್ಕೂ ತಾಕಿದ್ದಾರೆ. ಅನೇಕ ಯೌವನಸ್ಥರು ನರಕದ ಒಂದು ಬಾಗಿಲಲ್ಲಿ ನಿಂತಿದ್ದಾರೆ ಸ್ಪಷ್ಟವಾಗಿ. ಅಂಥವ್ರ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ಗ್ಲೋರಿ ಗ್ಲೋರಿ ಗ್ಲೋರಿ. ಅಯ್ಯ ನಿನ್ನ ಸ್ತೋತ್ರ ಸಲ್ಲಿಸ್ತೇವಯ್ಯ. ಪ್ರತಿಯೊಂದು ಮೂರ್ಛೆ ಹೋಗಿರ್ತಕ್ಕಂಥ ಯೌವನಸ್ಥಳನ್ನಯ್ಯ ಬಿಡುಗಡೆ ಮಾಡಿ ನಿಮ್ಮ ರೆಕ್ಕೆ ನೆರಳಲ್ಲಿ ಅವರು ಆಶ್ರಯಿಸಿಕೊಂಡು ಬೆಳೆಯುವಾಗೆ ಬಲ ಹೊಂದುವಾಗೆ ನೀವು ಸಹಕರಿಸಯ್ಯ. ಅನೇಕ ಯೌವನಸ್ಥ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಕರ್ತನೆ. ಮದುವೆಯಾಗಿ ವರ್ಷನೋ 2 ವರ್ಷನೋ 5 ವರ್ಷನೋ 6 ತಿಂಗಳು ಅಯ್ಯ ಕೋರ್ಟ್ ಕಡೆ ಹಿಂದೆ ತಿರುಗತಕ್ಕಂಥರಾಗಿದ್ದಾರೆ. ದೇವ್ರೆ ನಾನು ಪ್ರಾರ್ಥಿಸ್ತಾ ಇಂಥ ಯೌವನ ಕುಟುಂಬಗಳು ಕಟ್ಟಲ್ಪಡಬೇಕು ಹೊರತು ಹಾಳಾಗ್ಲಕ್ಕೆ ಸಾಧ್ಯ ಇಲ್ಲ. ಜಡ್ಜ್ಗಳ ವಿಷಯ ನಾವು ಪ್ರಾರ್ಥಿಸ್ತಾಯ. ಈ ಯೌವನಸ್ಥರಿಗೆ ಸ್ಪಷ್ಟವಾಗಿ ಅವರನ್ನು ಕೂಡಿಸಿ ಸರಿ ಮಾಡಿ ಸರಿಪಡಿಸಿ ಗಂಡಂದ್ರೆ ಏನು ಹೆಂಡತಿ ಅಂದ್ರೆ ಏನು ಎಂಬುದಾಗಿ ಅವ್ರಿಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿ ಅವ್ರಿಗೆ ಸರಿಪಡಿಸಿ ಕುಟುಂಬ ಕಳಿಸುವಾಗ ನಿನ್ನ ಕೃಪೆ ತೋರಿಸಯ್ಯ. ಯಾಕಂದರೆ ದೇವರು ಕೂಡಿಸಿದು ಮನುಷ್ಯರು ಯಾರೂ ಅಗಲಿಸ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಯಾವ ಯೌವನ ಕುಟುಂಬಗಳು ಕೂಡ ಹಾಳಾಗಲಕ್ಕೆ ಅವಕಾಶ ಇಲ್ಲ ದೇವ್ರೆ. ಯೌವನಸ್ಥರ ಕುಟುಂಬಗಳೆಲ್ಲ ಕಟ್ಟಲ್ಪಡ್ಲೆಯ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸೇವಕರ ಮೇಲೆ, ಎವಾಂಜಲಿಸ್ಟ್ಗಳ ಮೇಲೆ, ಸಭೆಗಳ ಮೇಲೆ ಅಲ್ಲಿ ಅನೇಕ ವಿಷಯದ ದಾಳಿಗಳಾಗ್ಲತ್ತಾವ ದೇವ್ರೆ. ನಾನು ಪ್ರಾರ್ಥಿಸ್ತಾ ಎಲ್ಲೆಲ್ಲಿ ಸೇವಕರ ಮೇಲೆ ಸಭೆಗಳ ದಾಳಿಗಳಾಯ್ತಕ್ಕಂಥದ್ದು ಅಲ್ಲಿ ನೂರಾರು ಸಭೆಗಳು ಕಟ್ಟಲ್ಪಡಬೇಕು, ಸಾವಿರಾರು ಸೇವಕರು ಸೇವೆಗಾಗಿ ಎದ್ದೇಳ್ಬೇಕಪ್ಪ ಕರ್ತಾನೆ. ಅಂತ ಒಂದು ಶಕ್ತಿ, ಬಲ, ಸಾಮರ್ಥ್ಯವನ್ನು ಕೊಟ್ಟು ನಡೆಸಕರ್ತಾನೆ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಅನೇಕ ಒಂದು ಗೊಂದಲ ದೇವ್ರೆ, ಗೊಂದಲಕ್ಕ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಅಂಧಕಾರ ದೊರೆತನ ಮುರಿಯಲ್ಪಡ್ಬೇಕಯ್ಯ. ನಾಯಕರಿಗೆ ನಾವು ಪ್ರಾರ್ಥಿಸ್ತೇವಯ್ಯ, ನಮ್ಮ ಪಕ್ಷವಾಗಿ ಮಾತಾಡ್ತಕ್ಕಂಥ ನಾಯಕರು ನಮ್ಮನ್ನು ಬೇಕಪ್ಪ ಕರ್ತಾನೆ. ನಮ್ಮ ದೇಶದಲ್ಲಿ ಬೇಕು, ನಮ್ಮ ರಾಜ್ಯದಲ್ಲಿ ಬೇಕಯ್ಯ. ನಮ್ಮ ಪಕ್ಷವಾಗಿ ಮಾತಾಡ್ತಕ್ಕಂಥ ನಾಯಕರನ್ನು ಬಲಪಡಿಸಕರ್ತಾನೆ. ಶುದ್ಧವಾಗಿರ್ತಕ್ಕಂಥ ನಾಯಕರು ಬೇಕಪ್ಪ ಕರ್ತಾನೆ. ನಮ್ಮನ್ನು ಕೊಟ್ಟು ನಡೆಸಕರ್ತಾನೆ. ಅಯ್ಯ ನಿನಗೆ ಸ್ತೋತ್ರವಾಗ್ಲಿ ಕರ್ತಾನೆ. ಇವತ್ತೆಷ್ಟು ಜನರು ಯಾವ್ಯಾವ ಸಮಸ್ಯೆಗಳಿಂದ ಬಂದಿದ್ದಾರೋ ಅವೆಲ್ಲ ಸಮಸ್ಯೆಗಳು ಪರಿಹಾರ ಮಾಡಯ್ಯ ಕರ್ತಾನೆ. ಎಷ್ಟು ರೋಗ ವ್ಯಾಧಿಗಳಿಂದ ಬಂದಿದ್ದಾರೋ ಕರ್ತಾನೆ, ಅವ್ರಿಗಿರ್ತಕ್ಕಂಥ ಎಲ್ಲ ರೋಗ ವ್ಯಾಧಿಗಳಿಂದ ಬಿಡುಗಡೆ ಮಾಡಯ್ಯ. ಎಷ್ಟು ಸೈತಾನ ಅಧಿಕಾರ, ಮಾಟ ಮಂತ್ರದಂತರ ಶಕ್ತಿಗಳಿಂದ ಬಂದಿದ್ದಾರೋ ದೇವ್ರೆ, ಅವೆಲ್ಲ ಬಿಡುಗಡೆ ಆಗ್ಬೇಕಪ್ಪ ಕರ್ತಾನೆ. ಅದ್ರ ಮೇಲೆ ಎಲ್ಲ ಬೆಂಕಿ ಆಗ್ತಿರೋದ್ರ ಅಂಧಕಾರ, ಭಾನುಮತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮ, ಸೈತಾನ ಅಧಿಕಾರ ಇವೆಲ್ಲ ಸುಟ್ಟು ಹೋಗ್ಬೇಕಪ್ಪ ಕರ್ತಾನೆ. ಯಾರು ಶರೀರದಲ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ದೇವ್ರಿಗೆ ಮಹಿಮೆ ಆಗಲು ಸತ್ಯ ದೊಡ್ಡ ಚಪ್ಪಳೆ ತಟ್ಟಿ, ಚಪ್ಪಳೆ ತಟ್ಟಬೇಕು ನಾವು ದೇವ್ರಿಗೆ ಮಹಿಮೆ, ದೊಡ್ಡ ಚಪ್ಪಳೆ ತಟ್ಟುತ್ತ ಎಲ್ಲ ತರ ಸೈತಾನ ಅಧಿಕಾರ ಮೇಲೆ, ಎಲ್ಲ ತರ ಮಾಟ ಮಂತ್ರದ ಶಕ್ತಿ ಮೇಲೆ ಬೆಂಕಿ ಆಗ್ತದೆ. ಎಲ್ಲ ಮಂತ್ರದಂತರ ಶಕ್ತಿಗಳು ಸುಟ್ಟು ಹೋಗ್ಬೇಕಪ್ಪ ಕರ್ತಾನೆ. ನಿನ್ನ ಮಕ್ಕಳ ಶರೀರಗಳಿಂದ, ಕುಟುಂಬಗಳಿಂದ ಸುಟ್ಟು ಹೋಗ್ಬೇಕಪ್ಪ ಕರ್ತಾನೆ. ಶೀಘ್ರ ಬರ 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 ಚಂದರ ಬರ 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 ದಿಕ್ಕಲರ ಬರ ಬರ ಹಾಳು ನಾಶ ಮಾಡ್ತಕ್ಕಂಥ ಆತ್ಮ ಮುರಿಯಲ್ಪಡ್ಬೇಕು. ಇವತ್ತು
ಪ್ರತಿಯೊಂದು ಕುಟುಂಬದಲ್ಲಿ ಬಂಧಿಸಲ್ಪಟ್ಟಿದ್ದ ಬಂಧನ ಕಡ್ದೋಗ್ಬೇಕು ನಜರತ್ ಯೇಸು ಕರ್ತನಿನ ಮಹಿಮೆ ಆಗಲಿ. ಅದ್ಭುತ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ. ನಿನ್ನ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನ ತುಂಬಿಸಯ್ಯ ಕರ್ತನೆ. ವಾಕ್ಯ ಹೇಳುವಾಗ ನೀನಂಗೆ ಮೊದಲು ಮಾತಾಡೋಣ, ಬಾಯಿ ತುಡಿ ನಾಲ್ಕು ಎಮ್ಮೆಲ್ಲರಿಗೆ ಮಾತಾಡ್ತೇವೆ. ನೀನು ಮಾತಾಡೋದನ್ನು ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ನಿನ್ನ ವಾಕ್ಯದ ಅನುಸಾರವಾಗಿ ಮಾತಾಡಯ್ಯ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ಶರೀರ ನೆನೆಸ್ತಗೊಪ್ಪಿಸ್ಕೊಡ್ತೇವೆ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನಾ ಮೂಲಕ ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಂತೋಷವನ್ನು ಸಹ ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆ ಆಗಲಿ. ಕಳೆದಿನ ವಾರದಲ್ಲಿ ಯಾವ ವಿಷಯ ವಾಕ್ಯ ಹೇಳಿದ್ದಾರೆ ಹೇಳ್ತಾರೆ? ಆಮೇನ್. ಏನಂತೆ? ನಿಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನೀವು ಏನು ಮಾಡಿದ್ರು ಕೂಡ ಕ್ರಿಸ್ತ ಯೇಸುವಿನ ಹೆಸರಿನಲ್ಲೇ ನೀವು ಮಾಡಬೇಕು. ಆತನ ವಾಕ್ಯಗಳು ನಿಮ್ಮನ್ನು ನೆಲೆಗೊಂಡಿದ್ದಾಗ ಏನು ಬೇಕಾದರೂ ಕೂಡ ಬೇಡಿರಿ, ಅದು ನಿಮಗೆ ದೊರೆಯುವುದು. ಮತ್ತೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಆಮೇನ್, ಆಮೇನ್ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸ್ಟೆಪ್ ಬೈ ಸ್ಟೆಪ್ ನೀವೆಂಬ ಶಬ್ದ ಒಂದಲ್ಲ, ಇವತ್ತು ಕೂಡ ಅಂಥದ್ದೇ ಒಂದು ಶಬ್ದದಲ್ಲಿ ದೇವ್ರ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧವಾಗಿರೋಣ. ಸಿದ್ಧವಾಗಿದ್ದು ಒಂದು ಕೈ ತೋರಿಸ್ರೆ. ನಿಮ್ಮ ಪಕ್ಕದ್ರಾಗ ಹೇಳ್ರಿ, ದೇವ್ರಿಗೆ ಗೊತ್ತು ನಿಮ್ಗೆ ಸರಿ ಮಾಡ್ಲತ್ತಾನ. ನನಗೆ ಭೀ ಹೇಳ್ರಿ. ಆಮೇನ್, ದೇವ್ರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 20 ಪ್ರತಿ ಒಬ್ಬನು ಎಂಬ ವಿಷಯದಲ್ಲಿ. ಯಾರು? ಪ್ರತಿ ಒಬ್ಬನು. ಓಕೆ. 2 ಕೊರಿಂಥದವರಿಗೆ 5ನೇ ಅಧ್ಯಾಯ ಅದರ 10ನೇ ವಚನ. ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಎದರ ಮೂಲಕ? ದೇಹದ ಮೂಲಕ. ಈ ದೇಹ ಎದಕ್ಕೆ ಉಪಯೋಗ ಮಾಡತ್ತೀರಿ ನೀವು? ನಿಮ್ಗೆ ಕೊಟ್ಟನಲ್ಲ ದೇವ್ರ ದೇಹ, ಈ ದೇಹ ಎದಕ್ಕೆ ಉಪಯೋಗ ಮಾಡತ್ತೀರಿ ನೀವು? ಈ ದೇಹ ದೇವ್ರಿಗೆ ಉಪಯೋಗ ಮಾಡತ್ತೀರಿ? ಉಪಯೋಗ ಆಗ್ಲತ್ತದ? ಎಷ್ಟು ಜನ ಉಪಯೋಗ ಮಾಡತ್ತೀರಿ? ಕೈ ತೋರಿಸ್ರಿ. ನಿಮ್ಮ ದೇಹ ದೇವರಿಗಾಗಿ ಉಪಯೋಗ ಮಾಡ್ತಕ್ಕಂಥವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ದೇವ್ರ ವಾಕ್ಯ ಹೇಳ್ತದ, ಯಥಾಸ್ಥಿತಿಯಲ್ಲಿ ನೀವು ಕಾಣಿಸಿಕೊಳ್ಳಬೇಕು. ನೀವು ಸತ್ತ ಹೋದಾಗ ಯೇಸು ಕ್ರಿಸ್ತನ ಬಂದಾಗ ನಿಮ್ಮ ದೇಹ ಸಮೇತವಾಗಿ ನಿಮ್ಮನ್ನು ಎಬ್ಬಿಸ್ತಾನ. ನ್ಯಾಯಸ್ಥಾನದ ಮುಂದೆ ನಿಲ್ಲಿಸ್ತಾನ. ಆ ಕಡೆ ಒಬ್ಬರಿಗೆ ಈ ಕಡೆ ಒಬ್ಬರಿಗೆ ನಿಲ್ಲಿಸ್ತಾನ. ನಿಂತಿರುವಾಗ ಮತ್ತು ನಿಮ್ಮ ದೇಹದಲ್ಲಿ ಕೆಲಸ ಮಾಡಿದ ಕಾಣಬೇಕೇ ಇಲ್ಲ? ಕಾಣಬೇಕಿಲ್ರಿ? ಒಂದು ಸತಿ ದಾನಿಯೇಲ್ ಗ್ರಂಥ 12ನೇ ಅಧ್ಯಾಯ 2ನೇ ವಚನ ಓದು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚತ್ತು ಕೆಲವರು ನಿತ್ಯ ಜೀವವನ್ನು ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಹಲ್ಲೆಲೂಯಾ. ಅಂದರೆ ಇಲ್ಲಿ ಎರಡು ತರವಾಗಿರ್ತಕ್ಕಂಥ ವ್ಯಕ್ತಿಗಳು ಸತ್ತರಲ್ಲಿ.
ಕರೆಕ್ಟಾ? ಎರಡು ಥರವಾಗಿರ್ತಕ್ಕಂಥ ವ್ಯಕ್ತಿಗಳು, ಒಳ್ಳೆಯವರು ಕೂಡ ಸತ್ತರಲ್ಲಿ ಮತ್ತು ತಿರುಗಿ ಕೆಟ್ಟವರು ಕೂಡ ಅಲ್ಲಿ ಸತ್ತು ಹೋಗ್ಯಾರ. ಧೂಳಿನ ನೆಲದೊಳಗೆ ಎಂಬುದನ್ನು ನೋಡ್ತೇವೆ. ಅಂದರೆ ಈ ಮಣ್ಣಿನ ಒಳಗೆ ಸಮಾಧಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಆಗೊತ್ತು ಎಬ್ಸಲ್ಪಡ್ತಾರೆ ಸ್ಪಷ್ಟವಾಗಿ. ಕೆಲವೊಬ್ಬರಿಗೆ ನಿತ್ಯ ಜೀವದ, ಕೆಲವೊಬ್ಬರಿಗೆ ನಿಂದನ, ನಿತ್ಯ ತಿರಸ್ಕಾರದ. ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ದೇಹದ ಕ್ರಿಯೆಗಳಿಗೆ ಒಂದು ವೇಳೆ ಅತಿ ಹೆಚ್ಚಿಗೆ ನೀವು ಅವಕಾಶ ಕೊಟ್ಟಿರಿ ಅಂದ್ರೆ ನಿಮ್ಮ ದೇಹ ಕೂಡ ಲೆಕ್ಕ ಕೊಡಬೇಕಾಯ್ತು ಪ್ರೇರೆ. ನಿಮ್ಮ ದೇಹದ ಮುಖಾಂತರ ಯಾವ ಯಾವ ಕಾರ್ಯಗಳು ಕ್ರಿಯೆಗಳು ಮಾಡಿರ್ತೀರೋ ಅವೆಲ್ಲ ದೇವ್ರ ಮುಂದೆ ಲೆಕ್ಕ ಒಪ್ಪಿಸ್ಬೇಕಾಯ್ತದೆ ನೀವು. ಮತ್ತು ಹೇಗೆ ನಿಂದಿರ್ತೀರೋ ಅಲ್ಲಿ, ಈಗ ಬಾಯಿ ಹಲವಾರು ರುಚಿ ಬರ್ತದೆ, ನಿಮಗೆ ಬಾಯಿ ಹಲವಾರು ರುಚಿ ಬರ್ತದೆ. ಇದು ದೇಹಕ್ಕೆ ಸಂಬಂಧಪಟ್ಟಿಂದ ಅಥವಾ ಹೆಂಗ? ರುಚಿ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಿಂದೆ. ಹಲ್ಲೆಲೂಯಾ. ಜ್ವಾಳದ ರೊಟ್ಟಿ ಉಂಡೋರಿಗೆ ನೋಡ್ರಿ, ಪಿಜ್ಜಾ ಬರ್ಗರ್ ತಿಂದವ್ರಿಗೆ ನೋಡ್ರಿ, ಎಷ್ಟು ವ್ಯತ್ಯಾಸ ಅದ. ಅದನ್ನಲ್ರಿ ಅರ್ಧ ಗಬ್ಬಳ ಹೇಳ್ತೀನಿ ನಿಮ್ಮನ್ನ. ಜೋಳದ ರೊಟ್ಟಿ ಊಟ ಮಾಡಿ ನೋಡ್ರಿ, ಪಿಜ್ಜಾ ಬರ್ಗರ್ ತಿಂದವ್ರಿಗೆ ನೋಡ್ರಿ, ಡಬ ರೊಟ್ಟಿನೇ, ಜೋಳದ ರೊಟ್ಟಿನೇ. ಹಲ್ಲೆಲೂಯಾ. ಕರೆಕ್ಟ್ ಅದಲ್ರಿ? ಎರಡು ರೊಟ್ಟಿನೇ ಜೋಳದ ರೊಟ್ಟಿ ಈ ಕಡೆ ಡಬ್ಬ ರೊಟ್ಟಿ. ಬಟ್ ಈ ಡಬ್ಬ ರೊಟ್ಟಿ ತಿಂದವ್ರಿಗೆ ಶರೀರ ಬೇರೆ ಇರ್ತದ, ಜೋಳದ ರೊಟ್ಟಿ ತಿಂದವ್ರಿಗೆ ಶರೀರ ಬೇರೆ ಇರ್ತದೆ. ಇದು ಶರೀರಕ್ಕೆ ಸಂಬಂಧಪಟ್ಟಿನ ವಿಷಯವಾಗಿ ಬಂದಿನ ಕಾರಣ ನಾನು ನಿಮಗೆ ಸೂಕ್ಷ್ಮವಾಗಿ ಎಚ್ಚರಿಸಲತ್ತದೆ. ಪ್ರತಿಯೊಬ್ಬನೆಂಬುದಾಗ ದೇಹದ ಒಂದು ಕಾರ್ಯಗಳು ನೀವು ಮಾಡ್ತಿರಲ್ಲ, ಒಳ್ಳೆಯದ ಅಥವಾ ಕೆಟ್ಟದ, ನಿಮ್ಮ ದೇಹ ದೇವರಿಗೆ ಮೀಸಲಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಏನಿರಬೇಕು? ಮೀಸಲಾಗಿರ್ಬೇಕು. ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನಿಮ್ಮ ದೇಹದಲ್ಲ ಇದು ದೇವರಿಗೆ ಮೀಸಲಾಗಿ ಇಡ್ರಿ ಅಂತ ಹೇಳ್ತಾನೆ. ಮೀಸಲಾಗಿ ಅಂದರೆ ಈ ದೇಹ ಮದುವೆ ಆಗುವುದಕ್ಕಿಂತ ಮುಂಚೆ ಪಾಪಕ್ಕೆ ಸಮರ್ಪಣೆ ಆಗ್ಲಿಕ್ಕೆ ಅವಕಾಶ ಇಲ್ಲ, ಮದುವೆ ಆದಾಗ ಪಾಪ ಮಾಡಬೇಕೆಂಬ ಅವಕಾಶ ಇಲ್ಲ. ಮದುವೆ ಪರಿಶುದ್ಧವಾಗಿರ್ತಕ್ಕಂಥದ್ದು, ಮದುವೆ ಪಾಪಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಕರೆಕ್ಟ್ ಅಂತೀರ ಹೋಗಂತೀರಿ? ಮದುವೆ ಪಾಪಕ್ಕೆ ಸಂಬಂಧಪಟ್ಟಂದಲ್ಲ, ಮದುವೆ ಪರಿಶುದ್ಧಕ್ಕೆ ಸಂಬಂಧಪಟ್ಟಿದೆ. ಒಂದು ಜೀವಕರವಾಗಿರ್ತಕ್ಕಂಥ ಉತ್ಪತ್ತಿ ಆಗುವುದಕ್ಕಾಗಿ ಮದುವೆ ಹೊರತು ಪಾಪಕ್ಕೆ ಸಂಬಂಧಪಟ್ಟಿದ್ದ ಅಲ್ಲೇ ಅಲ್ಲ. ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ವೇಳೆ ಈ ದೇಹದ ಒಂದು ಕ್ರಿಯೆಗಳನ್ನು, ಇಚ್ಛೆಗಳನ್ನು ಒಂದು ವೇಳೆ ಇದಕ್ಕೆ ನಾವು ಅವಕಾಶ ಕೊಟ್ಟೇವಂದ್ರೆ ಇದು ಪಾಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎರಡನೇದು, ಇವತ್ತು ನಿಮ್ಮನ್ನು ರಕ್ಷಿಸ್ಕೊಳ್ಳೋಕ್ಕಾಗಲತ್ತಿಲ್ಲ, ಇದು ದೇಹ ಅತಿ ಹೆಚ್ಚಿಗೆ ಬೆಳೆಸಿಟ್ಟಿರಲ್ಲ, ಈ ದೇಹಕ್ಕೆ ನೀವು ಕೆಲಸ ಹಚ್ಚಬೇಕು. ಯಾವ ಕೆಲಸ ಹಚ್ಚಬೇಕು ದೇಹಕ್ಕೆ? ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ನೀವು 100% ಹಚ್ಚಲೇಬೇಕು. ನಿಮ್ಮ ಹೊಟ್ಟೆಗಾಗಿ ನೀವು 100% ಕೆಲಸ ಮಾಡ್ತೀರಿ. ನೀವು ಊಟ ಮಾಡುವುದಕ್ಕಾಗಿ 100% ನೀವು ಕೆಲಸ ಮಾಡಲೇಬೇಕು. ಊಟದ ಕೊರತೆಗಾಗಿ ಹೇಗೆ ನೀವು ನಿಮ್ಮ ದೇಹಕ್ಕೆ ಕೆಲಸ ಹಚ್ತೀರೋ ಹಾಗೆ ದೇವರ ಕಾರ್ಯಕ್ಕಾಗಿ ಕೂಡ ಈ ನಿಮ್ಮ ದೇಹವನ್ನು ಏನು ಮಾಡಬೇಕು? ಸಮರ್ಪಣೆ ಮಾಡಬೇಕು. ಇದು ಕೆಲಸ ಹಚ್ಚಬೇಕು ಪ್ರೇರೆ. ಹಲ್ಲೆಲೂಯಾ. ಹಚ್ಲಕ್ಕಾಯ್ತಂತೀರಿ? ಹಚ್ಲಕ್ಕಾಯ್ತಂತೀರಿ? ಇದು ಬಳಸ್ತಕ್ಕಂಥವ್ರಿಗೆ ಮಾತ್ರನೇ ಗೊತ್ತಿರ್ತದ ಈ ದೇಹದ ಕೊರತೆ ಏನಿರುತ್ತೆ ಎಂಬುದಾಗಿ. ನಮ್ಮ ದೇಹದ ಕ್ರಿಯೆಗಳು ಯಾವ ರೀತಿಗಿರುತ್ತವೋ ಅದು ಒಳ್ಳೇದಾಗಿತ್ತಂದ್ರೆ ದೇವರ ಸನ್ನಿಧಿಲಿ ಉಪಯೋಗ ಆಯ್ತದ. ಕೆಟ್ಟದಾಗಿತ್ತಂದ್ರೆ ದೇವ್ರು ಹೇಳ್ತಾನೆ, ಈ ದೇಹ ನನಗೆ ಬೇಡ, ಈ ದೇಹ ನಂಗೆ ಬೇಕಾಗಿಲ್ಲ, ಇದು ದೇಹ ನಂದಲ್ಲ, ಇದು ದೇಹ ಇವೆಲ್ಲ ನೀನು ಲೋಕಕ್ಕೆ ಉಪಯೋಗ ಮಾಡಿದಲ್ಲ, ಅದಕ್ಕೆ ಇದ್ರ ಒಂದು ಕ್ರಿಯೆಗಳವಲ್ಲ. ಒಳ್ಳೇದಂದ್ರೆ ನನಗೆ ಉಪಯೋಗ ಆಯ್ತದ, ಕೆಟ್ಟದಂದ್ರೆ ಈ ದೇಹಕ್ಕೆ ನಾನು ಬಾಜಿ ಇಕ್ತ ಅಂತೇಳಿ ದೇವ್ರು ಏನು ಮಾಡ್ತಾನೆ? ಪಕ್ಕಕ್ಕೆ ನಿಮ್ಮನ್ನು ತೋರಿಸ್ತಾನೆ ಸ್ಪಷ್ಟವಾಗಿ, ಬಾಜಲ್ಲಿ ಇಡ್ತಾನೆ ನಿಮ್ಮನ್ನು. ಇಟ್ಟನಂದ್ರೆ ಪರಿಸ್ಥಿತಿ ಏನು ಮತ್ತೆ ನಿಮ್ಮದು? ಯಾಕಂದರೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಎತ್ತ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನೀವು ಹೇಗಿದ್ದರೂ ಕೂಡ ಕರ್ತನ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಕು. ಧೂಳಿನ ನೆಲದೊಳಗೆ ಎಷ್ಟು ಜನ ಹರನೋ ಅವರೆಲ್ಲರೂ ಹೇಳ್ತಾರ ಎದ್ದಾಗ, ನಿತ್ಯ ಜೀವದ, ನಿತ್ಯ ನಿಂದನ ತಿರಸ್ಕಾರದಲ್ಲಿ. ಮತ್ತು ತಿರಸ್ಕಾರಕ್ಕೆ ಹೋಗ್ಬೇಕಾ? ನಿತ್ಯ ಜೀವಕ್ಕೆ ಹೋಗಬೇಕು. ಅದಕ್ಕೆ ಹೋಗ್ಬೇಕ್ರಿ, ನಿತ್ಯ ಜೀವಕ್ಕೆ ಹೋಗ್ಬೇಕು. ಏನು ಮಾಡ್ರಿ ಪಾಸು, ಸಂಡೇ ಒಂದಿನ ನಮಗೆ ರಜೆ ಸಿಗ್ತದ, ಫಸ್ಟ್ ಕ್ಲಾಸ್ ಉಂಡು ಮನ್ಯಾಗ ಹಚ್ಕೊಂಡು ಮಕ್ಕೊಂಡಿದ್ದೇವೆ. ನಾವು ಹೋಗಾರ ಅಂದಿದ್ದೇವೆ ಚರ್ಚಿಗೆ, ಟೈಮೇ ಹೋಗ್ಯದ. ಯಾಕೋ ಪಾಸ್ಟರ್ ಸಾಬ್ರು ಜಲ್ದಿ ವಾಕ್ಯ ಮುಗ್ಸ್ಯಾಕ್ಯಾರ. ಜಲ್ದಿ ವಾಕ್ಯ ಮುಗ್ಸ್ಯಾಕ್ಯಾರ ಅಂತ ಯಾರಂತಾರ? 1 ಗಂಟೆಗೆ ಬಂದವರು. ಎಷ್ಟಕ್ಕೆ ಬಂದವರು? 1ಕ್ಕೆ ಬಂದು ಟೈಮ್ ನೋಡ್ತಾರ ನೋಡ್ರಿ ಇವರು. ಜಲ್ದಿ ಮುಗ್ಸ್ಯಾಕ್ಯಾರ.
ಪಾಪ 11 ಗಂಟೆಗೆ ಬಂದವ್ರ ಪರಿಸ್ಥಿತಿ ಏನಾಗಬೇಕು? ಕರೆಕ್ಟ್ ಇಲ್ಲ? 11 ಗಂಟೆಗೆ ಬಂದ ಪರಿಸ್ಥಿತಿ ಏನಾಗಬೇಕು? ದೇವರ ಚಿತ್ತದ ಅನುಸಾರವಾಗಿ ನಿಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದ್ರು ಕೂಡ ಕರ್ತನಿಗೆ ಮಹಿಮೆ ಆಗಬೇಕು. ಮಹಿಮೆ ಆಗಬೇಕಾದರೆ ಈ ನೀವು ಪ್ರತಿಯೊಬ್ಬರು ನಿಮ್ಮ ದೇಹ ಅದಲ್ಲ, ಇದ್ರ ಮೂಲಕ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸರಿಯಾಗಿ ಪ್ರತಿಫಲವನ್ನು ನಿಮಗೆ 100% ದೇವರು ಕೊಟ್ಟೇ ಕೊಡ್ತಾನ. ಪ್ರತಿಫಲ ಅಂದಾಗ ಅದು ಒಳ್ಳೆ ಫಲನೇ ಬೇಕು ಹೊರತು ಕೆಟ್ಟದ ಫಲವಾಗಿರ್ಲಕ್ಕೆ ಅವಕಾಶ ಚಾನ್ಸಸ್ಸು ನಿಮ್ಮ ದೇಹ ಒಪ್ಪಿಸ್ಕೊಡ್ಬಾರ್ದು. ಹಲ್ಲೆಲೂಯಾ. ನಿಮ್ಮ ದೇಹದ ಮೂಲಕ ಮಾಡಿರ್ತಕ್ಕಂಥ ಕಾರ್ಯಗಳು ಕ್ರಿಯೆಗಳು ಒಳ್ಳೆ ವೇಷ್ಟವ ಕೆಟ್ಟದು ಎಷ್ಟದ ದೇವ್ರಿಗೆ ಗೊತ್ತದ. ಗೊತ್ತಿದ್ದ ಕಾರಣ ಆತನಿಗೆ ನಾವು ಏನು ಸಮರ್ಪಣೆ ಮಾಡಬೇಕು ನಮ್ಮ ದೇಹದ ಮುಖಾಂತರವಾಗಿ ಅದಷ್ಟು ನಾವು ಸಮರ್ಪಣೆ ಮಾಡಲೇಬೇಕು. ನಿಮ್ಮ ಅಂಗ ಲೆಕ್ಕ ಒಪ್ಪಿಸ್ಕೊಡ್ತು ಪ್ರಿಯರೇ. ಹಲ್ಲೆಲೂಯಾ. ರಿಪೀಟ್ ಮಾಡಿದ್ವಿ. ನಿಮ್ಮ ಅಂಗ ಅದಲ್ಲ, ಅದು ಲೆಕ್ಕ ಒಪ್ಪಿಸ್ತದೆ. ಇವತ್ತು ಈ ಚರ್ಚಿನಲ್ಲಿ ಗೋಡೆದಲ್ಲಿ ಎಷ್ಟು ಕಲ್ಲುಗಳವಲ್ಲ ಅಷ್ಟು ಕಲ್ಲುಗಳು ಎಲ್ಲ ನಿಮ್ಮ ಲೆಕ್ಕವನ್ನು ಒಪ್ಪಿಸ್ತವೆ ಸ್ಪಷ್ಟವಾಗಿ. ನೀವು ಒಂದು ವೇಳೆ ಅವತ್ತೊಂದು ದಿನ ನಿಮ್ಮ ಬಾಯಿ ಮುಚ್ಚಿತ್ತಂದ್ರೆ ದೇವರು ಸ್ಪಷ್ಟವಾಗಿ ಕಲ್ಲುಗಳನ್ನು ಹೊರಗೆ ತೆಗೆದು ಈ ಕಲ್ಲುಗಳ ಮುಖಾಂತರವಾಗಿ ಏನು ಮಾಡ್ತಾನೆ ಗೊತ್ತದನ್ನ ಸಾಕ್ಷಿ ಕೊಡುವುದಕ್ಕಾಗಿ ಸಿದ್ಧಪಡಿಸ್ತಾನೆ. ಪ್ರಯಾಗುತ್ತಿದ್ದೀನ ಇವತ್ತೇ ನೀವು ಸರಿಯಾಗಬೇಕು, ಇವತ್ತು ನೀವು ಸರಿಯಾಗಬೇಕು. ಇವತ್ತು ನೀನು ಸರಿಯಾಗುವುದಾದರೆ ದೇವರು ನಿನಗೆ ಉನ್ನತ ಸ್ಥಾನ ತರ್ತಾನೆ. ನೀ ಸರಿಯಾಗುವುದಾದರೆ ನಾವು ಇನ್ನೊಬ್ಬರಿಗೆ ಬಟ್ ಮಾಡಿ ತೋರಿಸ್ಕೊತ ಮುಂಚಿತವಾಗಿ ನಾವು ಸರಿಪಡಿಸಿಕೊಂಡ್ರೆ ಬಹಳಷ್ಟು ಒಂದು ಉತ್ತಮ ಪ್ರೇಯರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೇ ಸರಿಯಾಗಲು ಯಜಮಾನನ ಮನೆಗೆ ಹೆಸರಿಕ್ತೇವ್ರಿ, ನಾವೇ ಸರಿಯಾಗಲು ಹೆಂಡತಿ ಮನೆಗೆ ಹೆಸರಾಗ್ತೇವ್ರಿ. ಮೊದಲೇ ನಾವು ಸರಿಯಾಗಬೇಕು. ನಾವೆಷ್ಟು ಸರಿಪಡಿಸ್ಕೊಳ್ತೇವೋ, ನಾವೆಷ್ಟು ಸರಿದಾರಿ ನಡೀತೇವೋ ಅಷ್ಟು ದೇವರ ಸನ್ನಿಧಿಯಲ್ಲಿ ಉತ್ತಮವಾದ ಪ್ರೇಯರೆ. ಅದಕ್ಕೆ ಮತ್ತೇನು ಬಡಿಸುವರ್ತೆ 12ನೇ ಅಧ್ಯಾಯ 36ನೇ ವಚನ ಓದ್ರಿ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಏನು ಇವತ್ತು ಅದರ ವಿಷಯ ಕೇಳ್ತಿದ್ದೆ ನಾವು ಪ್ರತಿ ಒಬ್ಬರು ಎಂಬುದಾಗಿ ಕೇಳ್ತೇವಲ್ಲ. ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ಮತ್ತಿಲ್ಲಿ ಉತ್ತರ ಕೊಡಬೇಕು. ಒಲ್ಲೇನು ಮಾಡಬೇಕು? ಒಲ್ಲೇನು ಓದಿದೆವು? ಕಾಣಿಸಿಕೊಳ್ಳಬೇಕು. ನ್ಯಾಯಸ್ಥಾನದ ಮುಂದೆ ಅಲ್ಲಿ ಕಾಣಿಸಿಕೊಳ್ಳಬೇಕು. ಇಲ್ಲಿ ನ್ಯಾಯಸ್ಥಾನದ ಮುಂದೆ ಏನು ಮಾಡಬೇಕು? ನಾವು ಉತ್ತರ ಕೊಡಬೇಕು. ಇಲ್ಲಿ ಪ್ರತಿಯೊಬ್ಬನು ಸುಮ್ಮನೆ ಆಡ್ತಕ್ಕಂಥ ಈ ಬಾಯಿಂದ ಮಾತದಲ್ಲ, ಈ ಮಾತಿನ ಅನುಸಾರವಾಗಿ ಕೂಡ ದೇವರು ನಿಮ್ಗ ಲೆಕ್ಕ ಕೇಳ್ತಾನೆ. ನೀನು ಉತ್ತರ ಕೊಡಲೇಬೇಕು. ಮನುಷ್ಯ ಎಷ್ಟು ಪ್ರಯತ್ನ ಪಟ್ಟರು ಕೂಡ 3-6 ಹೋಗ್ಬೇಕಾಗ್ತವ ಇಲ್ಲ, 3 feet 6 feetದಾಗ ಹೋಗ್ಬೇಕು. ಇದು ಪೂರಾ ಕಂಪ್ಲೀಟ್ಲಿ ನಾವು ಮಾಡಿದೆವು ಅಂದ್ರೆ ಇದಕ್ಕೆ ಸ್ಕ್ವೈರ್ ತೊಗೊಂಡೇವು ಅಂದ್ರೆ ಹೆಚ್ಚಿಗೆ ಲೆಕ್ಕ ಅದು. ಅದಕ್ಕೆ ಈ ನ್ಯಾಯಸ್ಥಾನದ ಮುಂದೆ ನಾವು ನಿಂತುಕೊಳ್ಳಬೇಕಾದರೆ ಉತ್ತರ ಹೇಳಬೇಕು. ಉತ್ತರ ಹೇಳಬೇಕಾದ್ರೆ ನಾವು ಆಡ್ತಕ್ಕಂಥ ಮಾತಿನ ವಿಷಯವಾಗಿ ಕೂಡ ನಮಗೆ ದೇವ್ರು ಏನು ಮಾಡ್ತಾನ? ಲೆಕ್ಕ ಕೇಳ್ತಾನೆ ಪ್ರೇಯರೇ. ಈ ಬಾಯಿಗೆ ಮೊದಲೇ ನೀವು ಕಡವಾಣೆ ಹಾಕ್ರಿ, ನಿಮ್ಮ ಕಣ್ಣಿಗಲ್ಲ. ಈ ಬಾಯಿಗೆ ನೀವು ಒಂದು ವೇಳೆ ಕಡವಾಣೆ ಹಾಕ್ತೀರಿ ಅಂದ್ರೆ ಲೆಕ್ಕದಿಂದ ಸ್ವಲ್ಪ ಏನು ಮಾಡ್ತೀರಿ ನೀವು ತಪ್ಪಿಸ್ಕೊಳ್ತೀರಲ್ಲಿ. ದೇವ್ರ ಮುಂದೆ ಎಂಥ ವ್ಯಕ್ತಿನೇ ಇರಲಿ, ರಾಜ್ಯ ಇರಲಿ, ಮಹಾರಾಜ ಇರಲಿ, ಪ್ರಧಾನಮಂತ್ರಿ ಇರಲಿ, ಇನ್ನೊಬ್ಬ ಯಾರೇ ಇರಲಿ, ಈ ಲೋಕದಲ್ಲಿ ನೀವು ಎಲ್ಲರ ಮುಂದೆ ಹಿಂಗೆ ಹೋಗಿ ಕೈ ಕಟ್ಕೊಂಡು ನಿಂದಿರ್ತೀರಲ್ಲ, ಅಲ್ಲಿ ಹೋಗಿ ನೀವು ಕೈ ಕಟ್ಕೊಂಡು ನಿಂದಿರ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ. ದೇವ್ರ ಮಕ್ಕಳಿಗೆ ದೇವ್ರು ಏನು ಮಾಡಿ ಅಂದರೆ ಸಂಪೂರ್ಣ ಇಟ್ಟನ ಪ್ರೇರಲ್ಲಿ. ನೀವು ಯಾರಿಗೆ ಲೆಕ್ಕ ಒಪ್ಪಿಸ್ಕೊಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಪರಲೋಕದಲ್ಲಿಲ್ಲ ಪ್ರೇರೆ. ಇಲ್ಲಿ ಎಲ್ಲರ ಮುಂದೆ ಹೋಗಿ ನೀವು ಕೈ ಕಟ್ಟಿ ನಿಂದಿರ್ತೀರಿ. ಸಾಬ್ರೆ ನನ್ನ ಕೆಲಸ ನೋಡ್ರಿ, ಜರ ನಂಗೆ ನೋಡ್ರಿ, ನೋಡತ್ತಿದ್ದಾನೆಪ್ಪ, ನಿಂಗೆ ನೋಡತ್ತಿದ ಕಡೆಗೆ ಕೆಲಸ ಆಗಲ್ಲ. ನಿಂದೆ ಫೈಲ್ ಮುಂದಿಟ್ಟಿದ ಕೆಲಸ ಆಗಲ್ಲ. ಆಗ್ಲತ್ತದ? ನಿಂದೆ ಫೈಲ್ ಮುಂದದ ಕಟ್ಗೆ ಕೆಲಸ ಆಗಲತ್ತಿಲ್ಲ. ನಿನಗೆ ನೋಡತ್ತಿದ ಕೆಲಸ ಆಗಲತ್ತಿಲ್ಲ. ಕೆಲಸ ಆಗ್ಬೇಕಾದ್ರೆ ಕೆಳಗಿಂದ ಹೋಗ್ಬೇಕಲ್ಲ ಕೈ. ಕೆಳಗಿಂದ ಹೋಯ್ತಂದ್ರೆ ನಿಮ್ಮ ಫೈಲ್ ಮುಂದೆ ಹೋಯ್ತದ, ಕೆಳಗಿಂದ ಹೋಯ್ತಂದ್ರೆ ನಿಮ್ಮ ಕೆಲಸಗಳು ಆಗೋಯ್ತವೆ. ಅಲ್ಲಿ ಕೆಳಗಿಂದ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಅಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಉತ್ತರ ಕೊಡಬೇಕಲ್ಲ, ಅಲ್ಲಿ ಕೆಳಗಿನ ದೇವ್ರು ನೋಡಲ್ಲ. ಎಲ್ಲಿ ನೋಡ್ತಾನೆ ದೇವರು? ಮ್ಯಾಲೆ ನೋಡ್ತಾನೆ ಪ್ರಿಯ. ನಿಮ್ಮ ಬಾಯಿ ಏನದ? ಯಾವ ವಿಷಯವು ನೀವು ಕಾರ್ಯ ಮಾಡತ್ತೀರಿ? ಎಂಥ ಸ್ಥಿತಿಯಲ್ಲಿದ್ದೀರಿ? ಏನು ಕಾರ್ಯಗಳು ಮಾಡತ್ತೀರಿ? ಎಂಥ ಕ್ರಿಯೆಗಳಿದ್ದೀರಿ? ನಿಮ್ಮ ಮಾತಿನಾಗ ಎಷ್ಟು ಶಕ್ತಿ ಇದೆ? ನಿಮ್ಮ ಮಾತಿನಲ್ಲಿ ಎಷ್ಟು ಒಂದು ಬಲ ಅದ?
ನೀವು ಆಡಿದ ಮಾತಿನ ಅನುಸಾರವಾಗಿ ಎಷ್ಟು ಜನರು ಇದನ್ನು ನೆರವೇರಿಸಕೊಂತರಾಗಿ ಇದ್ದೀರಿ ಎಂಬುದಾಗಿ ದೇವ್ರೇನು ಮಾಡ್ತಾನ, ಲೆಕ್ಕ ಕೇಳ್ತಾನೆ. ಉತ್ತರ ಕೊಡಲೇಬೇಕು ನೀವಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಸ್ವಾಮಿ ಆನ್ ಮಾಡಿ ಐದರ ದಿನ ಭಾಳ ರೋಗ ಬಂದಿತ್ತು ನನಗೆ. ಐದರ ದಿನ ತಲೆ ಇಷ್ಟು ನೋಯ್ಲತ್ತಿತ್ತು ಸ್ವಾಮಿ, ಅಷ್ಟು ತಲೆ ನೋಯ್ತಿತ್ತು. ಐದರ ದಿನ ಎದ್ದು ನಿಂತ ಮೈ ಥರ್ತರ ನನಗೆ ಸ್ವಾಮಿ. ನಂಗೆ ಐದರ ದಿನ ಚರ್ಚಿಗೆ ಹೋಗ್ಬೇಕು ಅಂದ್ಕೊಂಡಿದ್ದ, ಸ್ನಾನ ಮಾಡ್ಲಕ್ಕೆ ನೀರೇ ಸಿಕ್ಕಿಲ್ಲ ನನಗೆ. ಐದರ ದಿನ ಸ್ವಾಮಿ ಚರ್ಚಿಗೆ ಹೋಗ್ಲಕ್ಕೆ ನಾ ರೆಡಿ ಆಗ್ಬೇಕಿಂದ ಬಸ್ಸೇ ಸಿಕ್ಕಿಲ್ಲ ನನಗೆ. ಹಲ್ಲೆಲೂಯ. ಇವು ನೇವುಗಳು ನಡೀತಾವಂತೀರಲ್ಲಿ, ಅಲ್ಲಿ ನಡೀತಾವಂತೀರಿ, ಚರ್ಚೆ ನಡೀತಾವೆ ನಿಮ್ಗೆ ಅಷ್ಟೇ. ಅಲ್ಲಿ ಯಾವುದೂ ನಡೀಲವಲ್ಲಿ. ಜೆರೆಮಿಯ ಪಾಸ್ಟರ್ ಹೇಗರು ಒಂದು ಯವನಸ್ಥರಿಗೆ ತೋರಿಸ್ಯಾರ ವಿಡಿಯೋದಾಗ. ಅವನ ಕಾಲು ಹಿಂಗೆ ನಡೀತಾನಂತ, ಪೂರ ಹಿಂಗೆ ನಡೀತಾನಂತ. ಅವ್ನು ನಡೆದ ಹಿಂಗೆ ಪೂರ ಕಂಪ್ಲೀಟ್ಲಿ ಹಿಂಗೆ ಇರ್ತಂತ. ಈಗ ನಡೆದ್ರೆ ಅವರು ಜೆರೆಮಿಯ ಪಾಸ್ಟರ್ ಅಂತಾರೆ ಅವ್ರಿಗೆ, ఏందయ్య ಬಾಬು ಅಂತ ಕೇಳಿದ್ರೆ, ಸಾರ್ ಚಪ್ಪಂಡಿ ಸಾರ್ ಅಂದ್ರೆ ಪಬ್ಲಿಕ್ದಾಗ ನಡ್ಸ್ಯಾನ ಅವನಿಗೆ. ಒಂದು ಸರ್ವಿಸ್ಗೆ 5,000 ಹಿಡ್ಕೊಂಡು 10,000 ಜನ ಬರ್ತಾರೆ ಅವ್ರ ಬಳಿ. 3 ಸರ್ವಿಸ್ ನಡೀತಾವೆ. ಪಬ್ಲಿಕ್ದಾಗ ಹಿಂಗೆ ನಡೆಸಿ ಎಲ್ಲರೂ ಅವನಿಗೆ ನೋಡ್ರಿ ಅಂತ ಹೇಳಿದಾಗ ಎಲ್ಲರೂ ನೋಡ್ಲತ್ತಾರ, ಯಾರು ನಗಲತ್ತಾರ, ಯಾರು ಹ್ಯಾಂಗೆ, ಅವ್ರಿಗೆ ಯಾರು ಹ್ಯಾಂಗೆ ಅನಿಸ್ಲತ್ತದ. ಅವನಿಗೆ ಆಟೋ ಸಿಗಲ್ಲಂತ. ಅವನಿಗೆ ಅವ ಚರ್ಚಿಗೆ ಬರ್ಲಕ್ಕ ಅವನಿಗೆ ಆಟೋ ಸಿಗಲ್ಲಂತ. ಒಂದು 3 ಆರಾಧನೆದಾಗ 100% ಬರ್ತಾನಂತ ಅವ ಚರ್ಚಿಗೆ. 40 ನಿಮಿಷ ಐತಂತ ಅವನಿಗೆ ಹಾದೆಂಡು ಬರ್ಲಕ್ಕ. 3 ಕಿಲೋಮೀಟ್ರ್ ನಡ್ಕೊತ ಬರ್ಬೇಕಂತವ. ಮಸ್ಕಿನಾಗ ಸರ್ವಿಸ್ಗೆ 10 ನಿಮಿಷ ಪೈಲೆ ಇರ್ತಾನಂತ. 9 ಗಂಟೆ ಸರ್ವಿಸ್ಗೆ 10 ನಿಮಿಷ ಪೈಲೆ ಇರ್ತಾನಂತ. 12 ಗಂಟೆ ಸರ್ವಿಸಾಗಿ ಬಿಡ್ತಾನಂತ. ಸರ್ವಿಸ್ ಮುಗಿಸ್ಕೊಂಡು ಸಾಯಂಕಾಲ ಮತ್ತು ಪ್ರೇರಿತ ಸಾಯಂಕಾಲ ಸರ್ವಿಸ್ ಕೂಡ ಬರ್ತಾನಂತ. ನಡ್ಕೋತ ಹೋಗ್ಬೇಕವ. ಅವನ ಶರೀರ ಹೆಂಗದ ನಡಿಲಕ್ಕೆ ಬರಲ್ಲ ಅವನಿಗೆ. ಪೂರ ಕಾಲುಗಳು ವಂಕ, ಪೂರ ಮೈ ಹಂಗೆ ಅಗಡಿಸ್ಕೋತ, ಕೈ ಹಿಂಗೆ ಮಾಡ್ಕೋತ ಸರ್ವಿಸ್ಗೆ ಬರ್ತಾನಂತ. ಅವನ ದೇಹ ಬಲಹೀನತೆ ಅದ, ದೇಹದಾಗ ಆರೋಗ್ಯ ಕರೆಕ್ಟ್ ಇಲ್ಲ, ನಡಿಲಕ್ಕೆ ಬರಲ್ಲ. ಬಟ್ 3 ಕಿಲೋಮೀಟ್ರಿಂದ ಬಂದು ಆರಾಧನೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾನ. ಸಾಯಂಕಾಲ ಆರಾಧನೆ ಮುಗಿಸ್ಕೊಂಡು ಹೋಗ್ತಾನ. ಮಸ್ಕಿನ ಆರಾಧನೆಗೆ ಇರ್ತಾನ, ಸಾಯಂಕಾಲ ಆರಾಧನೆ ತನ ಮತ್ತು ಚರ್ಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ. ಪ್ರೇರಿ ನಮಗೆಲ್ಲ ಸೌಖ್ಯ ಅದ, ಎಲ್ಲ ಆರೋಗ್ಯ ಅದ. ಕೈ ಕಾಲು ಕೀಲು ಎಲ್ಬು ಮಾಂಸ ಕಂಡು ಹರಡುಗಳು ನರನಾಡಿ ಎಲ್ಲ ಕೆಲಸ ಮಾಡ್ತವೆ. ಮತ್ತು ಭೀ ಏನು ಮಾಡ್ತೇವೆ, ನೇಮ ಹೇಳ್ತೇವೆ. ಐನ್ ಟೈಮಿನಾಗ ನೋಡ್ರಿ ಮನೆಗೆ ನೆಂಟರು ಬಂದಾರ ಹೇಳ್ಯಾರ ನಿಮ್ಗೆ. ಏನು ಹೇಳೇಬಾರ್ರಿ ನೀವು, ನೆಂಟರು ಬಂದಾರ ಅಂದ್ರೆ ಡೈರೆಕ್ಟ್ ಚರ್ಚೆ ತೊಗೊಂಬರ್ರಿ. ನೀವು ಬಂದಿರಿ, ಹೊರಗೆ ನಿಂದಿರಿ, ಕೈಕಾಲು ಮಾಡಿ ತಳ್ಕೋರಿ. ನಿಮ್ಗೆ ಏನಿಲ್ಲ, ಈಗ ನಮಗೆ ಚರ್ಚೆ ಟೈಮ್ ಆಗಲತ್ತದ, ಫಸ್ಟ್ ಚರ್ಚಿಗೆ ಹೋಗಿ ಬಂದಮೇಲೆ ನಾವೆಲ್ಲ ಮಾತಾಡ್ರಿ ಅಂತೇಳಿ ತೊಗೊಂಬರ್ರಿ. ಆಗ್ಲಕ್ಕೆ ಸಾಧ್ಯ ಇದೇನು? ಆ ನೆಂಟರು ಏನಂತಾರೆ ಕೊಂಡದನ, ಅರ್ಜೆಂಟ್ ಹೋಗೋದಿತ್ತು ಬಂದಿದ್ದೆವು, ಮತ್ತೆ ಬರ್ತೇವೆ ತಗೋರ ನಾವು ಅಂತಾರೆ ಅವ್ರು. ಅಂದ್ರೆ ಹೋಗ್ರಿ ಅನ್ಬೇಕು ಅವ್ರಿಗೆ ನೀವು ಡೈರೆಕ್ಟ್. ಬಟ್ ನೀವು ದೇವ್ರ ಆಲಯ ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸಸ್ ನಿಮಗಿಲ್ಲ. ಹಲ್ಲೆಲೂಯ. ನೀವು ಮನೆಗಿದ್ದಾಗ ದೇವ್ರು ಬಂದು ಅನ್ಕೋರಿ, ಪರಿಸ್ಥಿತಿ ಏನು? ನೆಂಟ್ರಿಗೆ ತೊಗೊಂಡು ನೀವು ಮನೆಗಿದ್ದೀರಿ ಅನ್ಕೋರಿ, ಹೋಗೋ ಮಗ ಅರ್ಧ ಕಿಲೋ ಮಾಂಸ ತೊಗೊಂಬರೋ. ಮಗ ಮಾಂಸ ತರ್ಲಕ್ಕೆ ಹೋಯ್ತಾನ, ಅವು ಬರಸ್ತನ ಕಟ್ ಮಾಡ್ಕೋತಾವು ಕೊಡ್ತಾಳ. ನೀವು ಸುಮ್ಮನೆ ಕೊಡ್ತೀರಿಲ್ಲ, ನೀವು ಏನಾರ ಮಾಡಿರಿ ಗಂಡಗೆ. ಅವರು ಪಾಪ ಸುಮ್ಮನೆ ಏನಾರ ಈ ಕಡೆ ಬೇಡ ಪಾಪ ಬಂದು ನೆಂಟ್ರಿಗೆ ಹಾಲು ತೊಗೊಂಬಂದು ಚಾರ ಅಥವಾ ಏನಾರ ಸ್ನ್ಯಾಕ್ಸ್ ತರಬೇಕು, ಏನಾರ ಕೂಲ್ ಡ್ರಿಂಕ್ಸ್ ಏನೋ ತಂದು ಕೊಡ್ಬೇಕು ಅವ್ರು ಭೀ. ಬಟ್ ಫ್ಯಾಮ್ಲಿ ಪೂರ ಏನಾಗ್ಲತ್ತದ, ಸರೌಂಡಿಂದಾಗ ಮನೆಗೆ ಕುಂತದ, ಯೇಸು ಸ್ವಾಮಿ ಬಂದನ ಅನ್ಕೋರಿ. ಪರಿಸ್ಥಿತಿ ಏನು? ಹಲ್ಲೆಲೂಯ. ಪರಿಸ್ಥಿತಿ ಏನು? ಬಿಡಲ್ಪಟ್ಟವರಾಗಿರ್ತೀರಷ್ಟೇ ಕರ್ತನ ಸನ್ನಿಧಿಯಲ್ಲಿ. ಯಾಕಂದರೆ ಇಲ್ಲಿ ಹೇಳ್ತಾನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ಉತ್ತರ ಕೊಡಬೇಕಾಯ್ತು ನೀವು 100%. ಇವತ್ತು ನಿಮಗೆ ನಾನು ಸರಿಯಾಗಿ ದಾರಿಯಲ್ಲಿ ನಡೆಸಿರಂದ್ರೆ ನಾನು ನಿಮ್ಮ ವಿಷಯವಾಗಿ ದೇವರ ಸನ್ನಿಧಾನದಲ್ಲಿ ಉತ್ತರ ನಾನು ಕೊಡಲೇಬೇಕಾಯ್ತದ. ಮೊದಲನೇ ಲೆಕ್ಕ ದೇವ್ರು ನನಗೆ ಕೇಳ್ತಾನೆ, ಅದಕ್ಕೆ ಕೇಳ್ತಾನ, ಸುಮ್ಮನೆ ಸೇವಕರಾಗಬೇಡ್ರಿ, ಸುಮ್ಮನೆ ಆಗಬೇಡ್ರಿ. ಒಂದು ರೋಗಿ ತಲೆ ಮೇಲೆ ಕೈ ಇಟ್ಟಿದ, ಅವನಿಗೆ ಸ್ವಸ್ಥತೆ ಆಗ್ಯದ ಅಂದ ತಕ್ಷಣ ಸುವಾರ್ತೆ ಪ್ರಕಟಿಸಿಕೊಯ್ತಕ್ಕಂಥದ್ದಲ್ಲ. ಒಂದು ರೋಗದಲ್ಲಿದ್ದಾನಂದರೆ ಅವನಿಗೆ ನೀವು ಸ್ವಸ್ಥತೆ ಮಾಡೋಂಥ ಶಕ್ತಿ, ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವರಗಳು ಕೊಟ್ಟನ ಪ್ರೇರಣೆ ಇದು. ಯಾವಾಗ ನೀವು ಮನೆಗೆ ಹೋಗಿ ಹೆಚ್ಚಿಗೆ ಬೈಬಲ್ ಓದಲತ್ತೀರಂದ್ರೆ ಮಾರ್ಕನ್ ಬರೆಸೋ ವಾರ್ತೆ 16, 17, 18, 16ನೇ ಅಧ್ಯಾಯ 16, 17, 18ನೇ ವಚನ ಓದ್ರಿ.
ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 13 ಹಿಡ್ಕೊಂಡು ಕೊನೆ ತನಕ ಓದ್ರಿ. ಅಲ್ಲಿ ಕೂಡ ರೋಗಿಗಳಿಗೆ ಎಣ್ಣೆ ಹಚ್ಚಿದ ಪ್ರಾರ್ಥನೆ ಯಾರು ಹಚ್ಚಬೇಕು? ಸಭಾನಾಯಕರು ಬಂದು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಂಬಿ ದೀಕ್ಷಾಸನ ಮಾಡಿಕೊಂಡವನು ರೋಗಿಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ರೋಗಿ ಗುಣ ಆಯ್ತದ. ದೇವು ಇದ್ದವರಿಗೆ ಪ್ರಾರ್ಥನೆ ಮಾಡಿದಾಗ ದೇವ್ರ ಹೆಸರು ಅಂದರೆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡಿಕೊಂಡಿರುವಾಗ ಅವನ ಒಳಗಿರ್ತಕ್ಕಂಥ ದೇವು ಕೂಡ ಓಡ್ತದೆ ಪ್ರಿಯರೇ. ಸ್ಪಷ್ಟ ಇದು ವರಗಳು ನಿಮಗೆ ಕೊಟ್ಟನ ಆಲ್ರೆಡಿ, ಬಟ್ ನೀವು ಇದು ವರಗಳು ಮುಚ್ಚಿಟ್ಟಿರಿ, ಉಪಯೋಗ ಮಾಡ್ಕೊಳ್ಳತ್ತಿಲ್ಲ. ಯಾಕ? ಸುಮ್ಮನೆ ಮಾತುಗಳಲ್ಲಿ ಕೂತ್ಕೊಂಡಿರ್ತೀರಿ. ನೀವು ಸುಮ್ಮನೆ ಆಡ್ತಕ್ಕಂಥ ಮಾತುಗಳಿಗೆ ನೀವೇನು ಮಾಡ್ತೀರಿ? ಅವಕಾಶ ಕೊಡ್ತೀರಿ. ಸುಮ್ಮನೆ ಮಾತುಗಳಿಗೆ ಅವಕಾಶ ಕೊಡಬಾರ್ದು. ಈ ಸುಮ್ಮನೆ ಮಾತುಗಳಿಗೆ ಅವಕಾಶ ಕೊಡ್ತೀರಲ್ಲ, ಈ ಸುಮ್ಮನೆ ಮಾತಿನ ಅವಕಾಶದ ಅನುಸಾರವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ನೀನು ಕೊಡಬೇಕು. ಹಲ್ಲೆಲೂಯ. ಇವತ್ತು ನಿನ್ನ ಸುಮ್ಮನೆ ವಾಕ್ಯ ಹೇಳ್ತ ಅನ್ಕೋರಿ. ಈ ಸುಮ್ಮನೆ ವಾಕ್ಯ ಹೇಳ್ದಂದ್ರೆ ಇದ್ರ ವಿಷಯ ಕೂಡ ನಾನಲ್ಲಿ ಏನು ಮಾಡಬೇಕು? ಉತ್ತರ ಕೊಡಬೇಕು ಪ್ರಿಯ. ನಾನು 100%. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಕಾಣಿಸಿಕೊಳ್ಳಬೇಕು ಪ್ಲಸ್ ಉತ್ತರ ಕೊಡಬೇಕು. ರೋಮಪದವರಿಗೆ 14ನೇ ಅಧ್ಯಾಯ 10 ದಿನ ಸಾಬೂರ್ ಪೂರ ಪಾಪದ ವಿಷಯವಾಗಿ ವಾಕ್ಯ ಹೇಳ್ಯಾರ. ಎಲ್ಲ ಬರೀ ಪಾಪ ಅದೇ ಸಿಕ್ಕದ ಅವ್ರಿಗೆ, ಅದೇ ಸಿಕ್ಕದ. ನೀವು ಬೈಬಲ್ ಎಲ್ಲ ಹುಡುಕ್ರಿ ಮತ್ತು ಅದೇ ಸಿಗ್ತದೆ. ಕರೆಕ್ಟಾ? ರೋಮಪದವರಿಗೆ 14ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗಿ ನಮ್ಮಲ್ಲಿ, ಯಾರಲ್ಲಿ? ನಮ್ಮಲ್ಲಿ ಜರ ಗಚ್ಚಿ ಹೇಳ್ರಿ, ಗಚ್ಚಿ ಹೇಳ್ಬೇಕು. ಓದಮ್ಮ, ನೀವು ಓದ, ಅವ್ರು ಹೇಳ್ತಾರ. ಹೀಗಿರಲಾಗಿ ನಮ್ಮಲ್ಲಿ, ನೀವೆಲ್ಲ ಹೇಳ್ಬೇಕು ಇಲ್ಲಿ. ಗಚ್ಚಿ ಹೇಳ್ರಿ, ನಮ್ಮಲ್ಲಿ ಅಂತೇಳಿ. ಓದೇವ ಈಗ ಓದ್. ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಎದ್ರ ವಿಷಯವಾಗಿ? ತನ್ನ ತನ್ನ ವಿಷಯವಾಗಿ. ನಮ್ಮಲ್ಲಿ ಅಂದ್ರೆ ಇವತ್ತು ನಮ್ಮ ಮನ್ಯಾಗ 4 ಮಂದಿ ಇದ್ದೇವೆ ನಾವು. ಅಷ್ಟೇ ಹೆಚ್ಚಿಗೆ ಕಾಣುತ್ತೇವೆ. ಯಾರೀರ ಹೆಚ್ಚಿಗಿದ್ದೇವನ್ರಿ? 4 ಮಂದಿ ಇದ್ದೆವು. ನನಗೆ ಕೊಟ್ಟಿರ್ತಕ್ಕಂಥ ಹೆಂಡತಿ ಒಬ್ಬಾಕಿ, ಕೆಲವೊಬ್ರಿಗೆ ಇಬ್ಬರು ಇದ್ದಿರ್ಬೋದು, ಪರವಾಗಿಲ್ಲ. ಬಟ್ ನನಗಾರ ದೇವ್ರು ಒಬ್ಬಾಕಿನೇ ಕೊಟ್ಟ, ಒಬ್ಬಾಕಿ ಹೆಂಡತಿ ಪ್ಲಸ್ 2 ಮಕ್ಕಳು. 3ನೇ 4ನೇ ತೊಗೋಬೇಕಂತೇವೆ, ಕಟ್ಗೆ ಬಂದಿಲ್ಲ. ಹಲ್ಲೆಲೂಯ. ಬಟ್ ಈ ನಮ್ಮಲ್ಲಿ ಏನಂತ ನೋಡ್ರಿ, ನಮ್ಮಲ್ಲಿ ಸ್ಪಷ್ಟವಾಗಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯದಲ್ಲಿ ಎಂಬುದಾಗಿ ನೋಡ್ತೀವಿ. ನಾವು 4 ಮಂದಿ ಮನೆಗಿದ್ದೇವೆ ಅಂದ್ರೆ ನಮ್ಮ 4 ಮಂದಿ ವಿಷಯದಲ್ಲೂ ಕೂಡ ತನ್ನ ತನ್ನ ವಿಷಯದಲ್ಲೇ ಉತ್ತರ ಕೊಡಬೇಕು. ಯಾವುದೇ ವಿಷಯವಿಲ್ಲ ಅದು. ನಾವು ಮನೆಗೆ ಏನು ಮಾಡಿದ್ದೇವೆ ಎಂಬುದು ಕೂಡ ನಮ್ಮ ನಮ್ಮ ವಿಷಯದಲ್ಲಿ, ತನ್ನ ತನ್ನ ವಿಷಯದಲ್ಲಿ ನಾ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಷಯವಾಗಿ ನಾನು ಲೆಕ್ಕ ಕೊಡಬೇಕು. ನನ್ನ ಹೆಂಡತಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಷಯವಾಗಿ ಆಕೆ ಲೆಕ್ಕ ಕೊಡಬೇಕು. ನನ್ನ ಮಕ್ಕಳು ಮಾಡಿರ್ತಕ್ಕಂಥ ಕಾರ್ಯಕ್ರಿಯೆಗಳಲ್ಲಿ ಅವ್ರ ಲೆಕ್ಕ ಕೊಡಬೇಕು. ದೀಕ್ಷಾ ಸ್ನಾನ ಹೊಂದಿರತಕ್ಕಂಥ ಮಕ್ಕಳು ನೀವಿದ್ದೀರಲ್ಲ, ಹಲ್ಲೆಲೂಯ. ನಿಮಗೆಲ್ಲ ಆತ್ಮಿಕ ತಂದೆ ಯಾರು? ನಿಮ್ಗೆ ಯಾರು ಬಿದ್ದಿರ್ಬೋದು. ಬಟ್ ಕಲ್ವರಿ ಮೆರಿಕಲ್ ಟೆಂಪಲ್ದಾಗ ದೀಕ್ಷಾ ಸ್ನಾನ ಹೊಂದಿರತಕ್ಕಂಥ ಮಕ್ಕಳಿಗೆ ನಿಮ್ಗೆ ನಾನು ಆತ್ಮಿಕವಾಗಿರ್ತಕ್ಕಂಥ ತಂದೆ ನಾನು ಇದ್ದಿನ ಕಾರಣ ನೀವು ಕೂಡ ಲೆಕ್ಕ ಕೊಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ಈ ಉತ್ತರ ಕೊಡಬೇಕಾದ್ರೆ ನೋಡ್ತೇವೆ, ಪ್ರತಿಯೊಬ್ಬನ ಎಂಬುದ ನೋಡ್ತೇವೆ. ನಿಮ್ಮ ವಿಷಯವಾಗಿ ನೀವು ಉತ್ತರ ಕೊಡಬೇಕು. ಮತ್ತು ನಿಮ್ಮ ವಿಷಯವಾಗಿ ನೀವು ಉತ್ತರ ಕೊಡಬೇಕಾದ್ರೆ ನೀವು ಹೇಗೆ ಇರಬೇಕು? ಹೇಗಿರ್ಬೇಕು? ನೀವು ಲೋಕರೀತಿಗಿರ್ಬೇಕಾ? ಲೋಕದಿಂದ ಹೊರಗಡೆ ಆಗಿರ್ಬೇಕಾ? ಯೇಸು ಕ್ರಿಸ್ತನಲ್ಲಿ ನೀವು ಇದ್ದಾಗ ನಿಮ್ಗೆ ಸಂಪೂರ್ಣತೆ ಇರಬೇಕು ಪ್ರಿಯರೇ. ಹಲ್ಲೆಲೂಯ. ಏನಿರ್ತದೆ ನಿಮ್ಗೆ? ಸಂಪೂರ್ಣತೆ ಇರ್ತದೆ ಪ್ರಿಯರೇ. ಸಂಪೂರ್ಣತೆ ಉಳ್ಳವರಾಗಿ ನೀವು ಇರಬೇಕಾದ್ರೆ ನಿಮ್ಮ ನಿಮ್ಮ ವಿಷಯವಾಗಿ ದೇವರು ಬಂದಾಗ ನಾನು 100% ಕರೆಕ್ಟ್ ಆಗಿದೆ ಎಂಬುದಾಗಿ ಒಂದು ಮನೋಭಾವನೆ ನಿಮ್ಮ ಒಳಗಿತ್ತಂದ್ರೆ ನೀವು ಕರ್ತನ ಬರುವ ಸಮಯದಲ್ಲಿ ಸಂಪೂರ್ಣತೆ ಉಳ್ಳವನಾಗಿದ್ದು ಸ್ಟ್ಯಾಂಡ್ ಆಗಿ ನಿಲ್ತೀವಿ ಪ್ರಿಯರೇ. ನಂತೆ ಯಾವಾಗ ಭೀ ಇವತ್ತು ದೇವರು ಬಂದರೂ ಕೂಡ ನಾ ರೆಡಿ ಇದ್ದ. ನನಗೇನು ಆಸೆ ಇಲ್ಲ, ಇನ್ನೂ ₹1,00,000 ಸಂಪಾದನೆ ಮಾಡಬೇಕೆಂಬ ಆಸೆ ಇಲ್ಲ, ಇನ್ನೂ ₹10,00,000 ವರ್ಷಕ್ಕೆ ಸಂಪಾದನೆ ಮಾಡ್ತಕ್ಕಂಥ ಆಸೆ ನನಗಿಲ್ಲ. ನನಗೆ ಲೋಕದ ಆಸೆ ಏನೂ ಇಲ್ಲ. ಒಂದೇ ಆಸೆ, ಅನೇಕ ಆತ್ಮಗಳು ನಾ ಸಾಯೋಕ್ಕಿಂತ ಮುಂಚಿತವಾಗಿ ಸಂಪಾದನೆ ಮಾಡಬೇಕಷ್ಟೇ. ಏನ್ರಿ? ಅನೇಕ ಆತ್ಮಗಳು ನನಗೆ ಸಾವು ಬರುವುದಕ್ಕಿಂತ ಮುಂಚಿತವಾಗಿ ನಾ ಸಂಪಾದನೆ ಮಾಡಬೇಕು, ಅಷ್ಟೇ ನನ್ನ ಆಸೆ. ಲೋಕದ ಬೆಳ್ಳಿ ಬಂಗಾರ ವಸ್ತ್ರ ವೈಡರ್ಯ ನನಗೇನು ಬೇಕಾಗಿಲ್ಲ. ಮತ್ತು ಈ ಬಟ್ಟೆಗಳು ಇರ್ತಾವಲ್ಲ, ಮ್ಯಾಚಿಗೆ ಅಂಬದ್ಬಿಟ್ಟು ನೋಡಲ್ಲ ಪ್ರೇರಣ. ನೀವು ಚೆನ್ನಾಗಿ ಬೇಕು ಅವ್ರಿ ಮನೆಗೆ ಅಮ್ಮರು ಸಾಬ್ರೆ
ಅದು ಅಂಗಿ ಪ್ಯಾಂಟಿಗೆ ಕರೆಕ್ಟ್ ಚಂದ ಕಾಣತ್ತದ ಅಂದಾಗ ಮಾತ್ರನೇ ಕಳಿಬೇಕು ಅದಕ್ಕೆ ಮಾತು. ಹಲ್ಲೆಲೂಯಾ, ಕರೆಕ್ಟ್ ಅದಲ್ರಿ. ಇವು ಮ್ಯಾಚಿಂಗ್ ಡ್ರೆಸ್ ಬಿ ಎಂಬುದು ನನಗೆ ಅವಶ್ಯಕತೆ ಇಲ್ಲ. ಇವು ಮ್ಯಾಚಿಂಗ್ ಕೂಡ ನೋಡಲ್ಲ. ನನಗೆ ಯಾವುದು ಯಾವ ಟೈಮಿಗೆ ಏನು ಕರೆಕ್ಟ್ ಅನ್ನಿಸ್ತು ಅದು ಹಾಕೋಬೇಕು, ನಡೆಯಬೇಕು, ಅಷ್ಟೇ ನನ್ನ ಕೆಲಸ. ಬಟ್ ಇದು ಮ್ಯಾಚಿಂಗ್ ಎಂಬುದಾಗಿ ನಮ್ಮ ಒಳಗೆ ಇರಬಾರ್ದು. ಅಂದರೆ ನಾವು ಕರ್ತನಿಗೆ ಮ್ಯಾಚ್ ಆಗಿದ್ದೇವಲ್ಲ ಸಾಕಷ್ಟೇ. ನಾವು ದೇವರಿಗೆ ಮ್ಯಾಚ್ ಆಗಿದ್ದೇವಲ್ಲ, ನಮ್ಮ ಲಿಂಕು, ನಮ್ಮ ಸಂದರ್ಭ, ನಮ್ಮ ಸಂಕಲ್ಪ ದೇವ್ರ ಜೊತೆ ಕರೆಕ್ಟ್ ಆಗಿತ್ತಂದ್ರೆ ಯಾವುದೂ ಮ್ಯಾಚಿಂಗ್ ನಮ್ಮ ಕೆಲಸಕ್ಕೆ ಬರಲ್ಲ. ಪ್ರಿಯರೇ, ಪರಲೋಕದಲ್ಲಿ ಯಾವುದೂ ಮ್ಯಾಚಿಂಗ್ ನೋಡಲ್ಲ ದೇವರು. ನನಗೆ ಕಲರ್ಫುಲ್ ಹೆಂಡತಿ ಬೇಕಿಲ್ಲ, ನನಗೆ ಕಲರ್ಫುಲ್ ಯಜಮಾನ್ ಬೇಕಿಲ್ಲ. ಯಾವುದೇ ಕಲರ್ ಇರಲಿ, ನಾನು ಹೇಳ್ತಾ ಅರ್ಥ ಆಗ್ಲತ್ತ ನಿಮ್ಗೆ, ಯಾವುದೇ ಕಲರ್ ಇರಲಿ, ಆ ಕಲರ್ ದೇವ್ರಿಗೆ ಮಹಿಮೆ ಆಗುವಂಥ ಇದ್ರೆ ಸಾಕಷ್ಟೇ. ಕರೆಕ್ಟ್ ಅದಲ್ಲ? ಅಂದರೆ ಯಾಕೆ ಈ ವಿಷಯ ಹೇಳ್ತಂದರೆ, ದೇವರಿಗೆ ಕಲರ್ ಮುಖ್ಯ ಇಲ್ಲ, ದೇವರಿಗೆ ಹೃದಯ ಮುಖ್ಯ ಅದ. ಪ್ರಿಯರೇ, ದೇವರು ನಿಮ್ಮ ಹೃದಯ ನೋಡ್ತಕ್ಕಂಥನ, ದೇವರು ನಿಮ್ಮ ಮನಸ್ಸು ನೋಡ್ತಕ್ಕಂಥನ, ದೇವರು ನಿಮ್ಮ ಮನಸ್ಸಂಕಲ್ಪ ನೋಡ್ತಕ್ಕಂಥನ. ನೀವು ಮಾಡ್ತಕ್ಕಂಥ ಕಾರ್ಯಗಳು ದೇಹದ ಮುಖಾಂತರ ಅವಂದ್ರೆ ಈ ದೇಹ ಕೂಡ ಲೆಕ್ಕ ಒಪ್ಪಿಸ್ಬೇಕಾಯ್ತದ. ನೀವು ಮಾಡ್ತಕ್ಕಂಥ ಕ್ರಿಯೆಗಳು ಲೋಕರೀತಿಗೆ ಅಂದ್ರೆ ಲೆಕ್ಕ ಒಪ್ಪಿಸಲೇಬೇಕಾಯ್ತದ. ನೀವು ಆಡ್ತಕ್ಕಂಥ ಮಾತು ಲೋಕರೀತಿಗೆ ಬಂದ್ರೆ ಲೆಕ್ಕ ಒಪ್ಪಿಸಲೇಬೇಕಾಯ್ತದ. ನೀವು ತನ್ನ ವಿಷಯದಲ್ಲಿ ಒಂದು ವೇಳೆ ಚಿಂತಿಸಿ ವಿಚಾರಣೆ ಮಾಡಿಕೊಂಡಿದ್ದೀರಿ ಅಂದ್ರೆ ಅವತ್ತು ಕೂಡ ನೀವು ಲೆಕ್ಕ ಒಪ್ಪಿಸ್ಬೇಕಾಯ್ತದ. ಆದರೆ ಕ್ರಿಸ್ತನ ಮಗನಾಗಿ ಮಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕರ್ತನ ಸನ್ನಿಧಿಯಲ್ಲಿ ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಇರಲಿಕ್ಕೆ ಅವಕಾಶ ಇದೆ. ಪ್ರಿಯರೇ, ಒಂದ್ಸತಿ ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯಾ, ಚಪ್ಪಾಳೆ ದೇವರ ಮಹಿಮೆ ಆಗಲಿ. ಅಲ್ಲಿ ರೋಮಪುತ್ರ ನೋಡಿದೆವು, ಉತ್ತರ ಕೊಡಬೇಕು ತನ್ನ ವಿಷಯದಲ್ಲಿ ಕೊಡಬೇಕಲ್ಲ. 2ನೇ ಕೊರಿಂಥದಲ್ಲಿ ನೋಡಿದೆವು, ಉತ್ತರ ಕೊಡಬೇಕು ನ್ಯಾಯಾಸನದಲ್ಲಿ. ಮತ್ತು ಮತ್ತೇನ ಸುವಾರ್ತೆಯಲ್ಲಿ ನೋಡಿದೆವು, ನಿಮ್ಮ ಮಾತಿನ ಅನುಸಾರವಾಗಿ ನಿಮ್ಮನ್ನು ನ್ಯಾಯ ತೀರ್ಪಾಯ್ತು, ಅಲ್ಲೂ ಕೂಡ ಉತ್ತರ ಕೊಡಬೇಕಾಯ್ತದ. ಆದರೆ ಇಲ್ಲಿ ಏನು ಹೇಳ್ತಾನಂದರೆ, ನೀನು ನನ್ನ ಸಹನ ವಾಕ್ಯ ಕಾಪಾಡಿದರಿಂದ. ಏನು ಕಾಪಾಡ್ಕೋಬೇಕು ನೀವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಕಾಪಾಡ್ಕೋಬೇಕು ಲೋಕದಲ್ಲಿ? ದೇವರ ವಾಕ್ಯವನ್ನು ನೀವು ಒಂದು ವೇಳೆ ಕಾಪಾಡಿಕೊಂಡು ಅದರ ಅನುಸಾರವಾಗಿ ನೀವು ನಡೀತಕ್ಕಂಥರಾಗಿದ್ದೀರಿ ಅಂದ್ರೆ ಲೋಕದ ಮೇಲೆ ಬರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೇನು. ಹಲ್ಲೆಲೂಯಾ. ತನ್ನ ವಿಷಯದಲ್ಲಿ, ದೇಹದ ವಿಷಯದಲ್ಲಿ, ತಮ್ಮ ವಿಷಯದಲ್ಲಿ ನೋಡಿದೆವು, ಮಾತಿನ ವಿಷಯದಲ್ಲಿ ನೋಡಿದೆವು. ಒಂದು ವೇಳೆ ಇವೆಲ್ಲದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ಒಂದು ವೇಳೆ ಈ ಒಂದು ವಾಕ್ಯವನ್ನು ನೀನು ಕಾಪಾಡಿಕೊಂಡಿದ್ರೆ ಲೋಕದ ಮೇಲೆಲ್ಲ ಬರ್ತಕ್ಕಂಥ ಶೋಧನೆಯ ಸಮಯದಲ್ಲಿ ನಿನಗೆ ಮಾತ್ರ ದೇವರು ತಪ್ಪಿಸ್ತಾನೆ. ಪ್ರೇ ಏನು ನೋಡಿ ತಪ್ಪಿಸ್ತಾನೆ ಗೊತ್ತದನ? ಆತನ ವಾಕ್ಯ. ಪ್ರೇರೆ, ಆತನ ವಾಕ್ಯದ ಅನುಸಾರವಾಗಿ ನೀನು ಇದ್ದಿದ್ದೋ ಇಲ್ಲವೋ, ಆತನ ವಾಕ್ಯದ ಅನುಸಾರವಾಗಿ ಒಂದು ವೇಳೆ ನಡೀತಕ್ಕಂಥನಾಗಿದ್ದೆ ಅಂದ್ರೆ ಶೋಧನೆಯ ಸಮಯದಲ್ಲಿ ನಿನ್ನನ್ನು ಮಾತ್ರ ತಪ್ಪಿಸ್ತಾನೆ. ಪ್ರೇರೆ, ಆ ವ್ಯಕ್ತಿ ಯಾರು ನನಗೆ ಗೊತ್ತಿಲ್ಲ, ಬಟ್ ನೀನೇ ಇದ್ದೀಯ ವ್ಯಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವ್ಯಕ್ತಿ ಯಾರೋ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ನೀನೇ ಆಗಿದ್ದಿ. ಇವತ್ತು ನೀನೇ ಆ ವ್ಯಕ್ತಿ ನಾನಾಗಿದ್ದೆ ಎಂಬುದಾಗ ನೀನು ಒಂದು ವೇಳೆ ತಿಳಿದುಕೊಂಡೆ ಅಂದ್ರೆ ನೀನು ಮಾರ್ಪಡ್ತಿ. ಅವತ್ತಿನ ಒಂದು ಶೋಧನೆ ನಿನಗೆ ಉತ್ಸಾಹಕರವಾಗಿ, ಉಲ್ಲಾಸಕರವಾಗಿ, ಸಂಭ್ರಮದಿಂದ, ಸಡಗರದಿಂದ ತುಂಬಿದಾಗ ನಿನ್ನನ್ನು ಮಾರ್ಪಡಿಸೋದು ಪ್ರೇರೆ. ಅವತ್ತು ನೀನು ಕುಣಿತಿ ಚಿಡಿತಿ ಆಗೋತ್ತು ಎಲ್ಲಿ? ಪರಲೋಕದಲ್ಲ ಪ್ರೇರೆ. ಅವತ್ತು ನೀನು ಉಲ್ಲಾಸಕರವಾಗಿ ದಿನದ, ಅವತ್ತು ನೀನು ಸಂತೋಷಕರವಾಗಿರ್ತಕ್ಕಂಥ ದಿನದ. ಶೋಧನೆ ಜನರಿಗಿರ್ತದ, ದೇವರ ಮಕ್ಕಳಿಗೆ ಅವತ್ತು ಉಲ್ಲಾಸ ಇರ್ತದೆ ಪ್ರೇರೆ. ಇವತ್ತು ದೇವರ ಮಕ್ಕಳಿಗೆ ಶೋಧನೆಯದ, ಕಷ್ಟದ, ಸಂಕಟದ, ಶ್ರಮೆಗಳವ, ಕಣ್ಣೀರದ, ರೋಗ ವ್ಯಾಧಿಗಳವ, ಅನೇಕ ಒಂದು ಸಮಸ್ಯೆಗಳು ದೇವರ ಮಕ್ಕಳಿಗವ. ಆದರೆ ಅವ್ರ ಒಳಗೆ ದೇವರ ವಾಕ್ಯ ಅದ ಸ್ಪಷ್ಟವಾಗಿ. ಮನುಷ್ಯರ ಮಾತುಗಳೆಲ್ಲ ದೇವರ ಮಾತಿನ ಅನುಸಾರ ನಡೆಯುವಾಗ ಇವೆಲ್ಲ ಕಷ್ಟ ಬರ್ತಾವೆ, ಇವೆಲ್ಲ ಶ್ರಮೆಗಳು ಬರ್ತಾವೆ, ಇವೆಲ್ಲ ಸಂಕಟ ಬರ್ತಾವ. ಆದರೆ ಉತ್ತರ ಹೇಳಲೇಬೇಕಾಗ್ಯದ. ಹೇಳುವಾಗ ನನ್ನ ಮಗನು ಇವನು, ನನ್ನ ಮಗಳು ಎಂಬುದಾಗ ದೇವರೇನು ಮಾಡ್ತಾನ? ಪಕ್ಕ ಇವ್ರಿಗೆ ಇವ್ರಿಗೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಪ್ರೇ ಸ್ಪಷ್ಟವಾಗಿ. ಇವ್ರ ಒಳಗೆ ನನ್ನ ರಕ್ತದನ ಇಲ್ಲ, ನೀವು ಟೆಸ್ಟ್ ಮಾಡಿರಿ. ಸಹಿತನು ಅಪ್ಲಿಕೇಶನ್ ಹಾಕ್ತಾನೆ ಪ್ರೇರೆ. ಹಿಂಗೆ
ಕೋರ್ಟಿನ ಮುಂದೆ ಹೋಗಿ ಸೈತಾನ ಅಪ್ಲಿಕೇಶನ್ ಆಗ್ತಾನೆ. ಈಗ ಈ ಕಡೆ ಏ ಸ್ವಾಮಿ ಇರ್ತಾನ, ಈ ಕಡೆ ಸೈತಾನ ಇರ್ತಾನ. ನೋಡು ಅವನಿಗೆ ಲೋಕದಲ್ಲಿ ಇದೆಲ್ಲ ನಾ ಮಾಡಿಸಿದ, ನೋಡು ನೋಡು ಅಂತೇಳಿ ಪುಸ್ತಕ ತೆರಲ್ಪಡ್ತದೆ. ಜೀವಬಾಧ್ಯರ ಪುಸ್ತಕ ತೆರಲ್ಪಟ್ಟಾಗ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಅತಿಯಾಗಿರ್ತಕ್ಕಂಥದ್ದು ನೀವು ಮಾರ್ಪಡುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂಥದ್ದು ಎಲ್ಲ ತುಂಬಿದ ಅಪ್ಲಿಕೇಶನ್ ಅದಲ್ಲಿ. ಆದರೆ ಅಲ್ಲಿ ಎಕ್ಸ್ ಮಾರ್ಕ್ ಹೊಡೆದಿಂದ ಸ್ಪಷ್ಟವಾಗಿ ಸೈತನ್ ಎಷ್ಟು ಅಪ್ಲಿಕೇಶನ್ ಹಾಕಿರ್ತಾನ, ದೇವ್ರ ಸನ್ನಿಧಾನ ನ್ಯಾಯಸ್ಥಾನಕ್ಕೆ ಬಂದಾಗ ಅವೆಲ್ಲ ಕಟ್ ಮಾಡಿರ್ತೊಬ್ಬರು ಎಕ್ಸ್ ಮಾರ್ಕ್ ಅದಲ್ಲಿ. ಅಂದರೆ ಎಲ್ಲ ನಾವು ಹೊಡೆದಕ್ಕಿದ್ದೇವೆಲ್ಲ ಎಂಬುದಾಗಿ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ. ಕೊನೆಯದಾಗಿ ಮತ್ತಿಷ್ಟು ಅಪ್ಲಿಕೇಶನ್ ಹಾಕ್ತಾನೆ. ನೋಡಿ ಇವತ್ತು ದೀಕ್ಷೆಸನ ತಗೊಂಡ್ಕೊಂಡ್ಮೇಲೆ ಇವನಿಗೆ ಈ ರೀತಿಗೆ ಮಾಡಿದ, ಈಕಿಗೆ ಆ ರೀತಿಗೆ ಮಾಡಿದ, ಹಂಗೆ ಮಾಡಿದ, ಹಿಂಗೆ ಮಾಡಿದೆ ಎಂಬುದಾಗಿ ಮತ್ತೆ ಅಪ್ಲಿಕೇಶನ್ ಹಾಕ್ತಾನೆ. ಆದರೆ ಕೊನೆಯದಾಗಿ ಯೇಸು ಸ್ವಾಮಿ ಹೇಳ್ತಾನಲ್ಲಿ, ನನ್ನ ರಕ್ತ ದೇಹ ಇವ್ರ ಒಳಗೆ ಅದನ್ನೆಲ್ಲ ಟೆಸ್ಟ್ ಮಾಡ್ರಿ ಅಂತ ಹೇಳ್ತಾನೆ ಪ್ರೇಯಲ್ಲಿ. ಸೈತನ್ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇರ್ತಾನ. ಆದರೆ ಯೇಸು ಸ್ವಾಮಿ ಒಂದು ಹೇಳ್ತಾನ, ನನ್ನ ದೇಹ ಮತ್ತು ರಕ್ತ ಇವ್ರ ಒಳಗೆ ಅದನ್ನು ಇಲ್ಲೋ ಒಂದು ಸರ್ತಿ ಟೆಸ್ಟ್ ಮಾಡಿದಾಗ ಕೊನೆಯದಾಗಿ ಯೇಸು ಕ್ರಿಸ್ತನ ದೇಹ ರಕ್ತ ಅಲ್ಲಿ ಸಿಗ್ತಕ್ಕಂಥದ್ದು ಪ್ರೇರೆ. ಯಾಕಂದರೆ ನೀನು ದೇವ್ರ ವಾಕ್ಯ ಕಾಪಾಡಿಕೊಂಡಿದ್ದಲ್ಲ, ನೀ ಕಾಪಾಡಿದ ಕಾರಣ ಆತನ ರಕ್ತ ದೇಹ ನಿನ್ನ ಒಳಗಿದ್ದಾಗ ನಿನಗೆ ಈಜಿಯಾಗಿ ಟಪ್ಪದಿಂಗೆ ಬಾಜಿ ತೆಗೆದಾಕ್ತಾರೆ ಪ್ರೇಯಲ್ಲಿ. ನೀ ಬಾಜಿಗೆ ಇಲ್ಲಿ ದೇವರು ಒಂದು ರಾಜ್ಯದ ಒಂದು ಸಮೀಪಸ್ಥನಾಗಿದ್ದು ರಾಜ್ಯದ ಒಳಗಾಗಿ ನೀನು ಸೇರೋದಕ್ಕಾಗಿ ನಿನಗೆ ಅವಕಾಶವಲ್ಲಿ ಪ್ರವೇಶ ನಿನಗದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಅಪ್ಲಿಕೇಶನ್ ಫೇಲ್ ಆಗ್ಲತ್ತಲ್ಲಿ? ಸೈತನನ ಅಪ್ಲಿಕೇಶನಲ್ಲಿ ಫೇಲ್ ಆಗ್ಲತ್ತದ, ದೇವರ ಒಂದು ಅಪ್ಲಿಕೇಶನಲ್ಲಿ ಸಕ್ಸಸ್ ಆಗ್ಲತ್ತದ ಪ್ರೇರೆ. ಯಾಕಂದರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಾನೆ. ಯಾಕ? ನಿನಗಾಗಿ ನನಗಾಗೆ ಬಂದಾನೆ. ಪಾಪ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳು ಹುಡುಕ್ಯನ, ರಕ್ಷಿಸ್ಯನ, ಬುದ್ಧಿ ಹೇಳ್ಯಾನ. ಲಾಸ್ಟ್ ಅವರಿಗೆ ಇನ್ನೂ ಎಷ್ಟು ದಿನ ನಿಮ್ಮ ಜೊತೆ ಇರಬೇಕು ಎಂಬುದಾಗಿ ಶಿಷ್ಯರಿಗೆ ಹೇಳ್ಯಾನ. ಶಿಷ್ಯರಿಗೆ ಒಂದು ಮುಂದೆ ಒಂದು ದೇವ್ ಹಿಡ್ತಕ್ಕಂಥ ಒಂದು ಮಗುವಿಗೆ ತಂದು ಒಪ್ಪಿಸಿದಾಗ ಶಿಷ್ಯರೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಅದು ಬಿಟ್ಟು ಹೋಗಲ್ಲ. ಅಲ್ಲಿ ಶಿಷ್ಯರು ಅನ್ಕೊಂಡಾರ ನಮಗೆ ಬೈಲತ್ತಾರ ಅಂತ ತಿಳ್ಕೊಂಡಾರ. ಆದರೆ ಶಿಷ್ಯರಿಗೆ ದೇವ್ರು ಬೈದಿಲ್ಲ, ಆ ಸೈತಾನನಿಗೆ ಬೈದಾನಲ್ಲಿ. ಈ ಜಾತಿ ಪ್ರಾರ್ಥನೆ ಮತ್ತು ಉಪವಾಸದಿಂದ ಹೊರತು ಮತ್ಯಾತ್ತರಿಂದ ಇದು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಇವತ್ತು ಇಂಥ ಒಂದು ಶಬ್ದಗಳಿಂದ ಒಂದು ವೇಳೆ ಬಳಸಿದ್ರೆ ಪ್ರಾಬ್ಲಮ್ಸ್ ಏನು ಬರ್ತಲ್ಲಿ? ಪ್ರಾಬ್ಲಮ್ ಏನಿರ್ತಲ್ಲಿ? ಬೈತಕ್ಕಂಥದ್ದು ಯಾರಿಗೆ? ಸೈತಾನನ. ಬಟ್ ಅದು ಹೆಂಗೆ ಕಾಣಿಸ್ತದೆ ನಿಮ್ಗೆ? ಇಂಥ ಮಾತಾಡ್ಬೇಕಾ ಸೇವಕರು? ಪೂರ ಇದಕ್ಕೆ ಹೆಂಗೆ ಮಾಡ್ತಾರೆ ಅಂದ್ರೆ ಪೂರ ಹಗ್ಗ ಇಟ್ಟು ಉದ್ದಕ್ಕೆ ಹೋಗಿ ಮಸದು ಹಬ್ಬ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕಿವಿಯಾಗ ಹೋಗಿ ಇದು ಹರಡ್ತಾನೆ ಇರ್ತದೆ. ಬರ ಬಳಕೆ ಮಾತ್ರ 25% ಖಾಲಿ. ಹಿಂಗೆ ಅಂದಾರ ಅವ್ರ ಚರ್ಚೆ ನಿಮ್ಗೆ ಗೊತ್ತಿಲ್ಲ. ಪಾಪ ಅವ್ರು ಹೇಳಂತ ಹೊಸದಾಗ ಹೋಗ್ಯಾರ, 1-2-3 ತಿಂಗಳು ಸೇವೆ ಮಾಡ್ಯಾರ, ಒಳ್ಳೆ ಉತ್ತಮಲಿಂದ ಪ್ರತಿ ಭಾನುವಾರ ಒಳ್ಳೆ ಸಂದೇಶ ಕೊಡ್ಲತ್ತಾರ. ಅವತ್ತು ಹಂದಿ ವಿಷಯ ವಾಕ್ಯ ಹೇಳಂತವ್ರು. ಅವ್ರು ಹೇಳ್ಯಾರಂತ, ಹಂದಿ ಎಷ್ಟು ಭೀ ಅದಕ್ಕೆ ತೊಳೆದು ಶಾಂಪೂಲಿಂದ ಕ್ಲೀನ್ ಮಾಡಿರಿ, ಎಷ್ಟು ಭೀ ಅದಕ್ಕೆ ಬಂಗಾರ ಒಂದು ಮುಕ್ತಿ ಹಾಕ್ರಿ, ಅದಕ್ಕೆ ಕೈ ಕಾಲಿಗೆ ಬಂಗಾರಕ್ಕೆ ಹಚ್ಚಿ ಕೊಳ್ಳ ಹಾಕ್ರಿ, ಎಲ್ಲನೇ ಮಾಡಿರಿ, ಅದು ಬಿಟ್ಟ ತಕ್ಷಣ ಮತ್ತೆ ಹೋಗಿ ನಾಲಿಗೆ ಮೂತಿ ಹಾಕ್ತಂದ ತಕ್ಷಣ ಹುಡ್ತೀವ್ರಿ ಎಲ್ಲರೊಳಗೆ ಬೆಂಕಿಯಲ್ಲಿ. ಪಾಸ್ಟರ್ ನಮಗೆ ಹಂದಿ ಅಂತ ನಮಗೆ ಹಂದಿಗೆ ಹೋಲಿಸನವ. ನೆಕ್ಸ್ಟ್ ವಾರ ಅವನಿಗೆ ಚರ್ಚಿನ ಕಟ್ಟೀರು ಕೊಟ್ಟಿಲ್ಲ, ಗೊತ್ತದ ನಿಮ್ಗೆ? ಶಿಕ್ಷಕ ಪಾತ್ರ ಪಾಸ್ಟರ್ ಅಲ್ಲ, ಶಿಕ್ಷಕ ಪಾತ್ರ ಅವರೇ. ಅವ್ರು ಹೇಳಿರ್ತಕ್ಕಂಥ ಮಾತೇನೆಂದರೆ, ಅಂಥ ಒಂದು ಗುಣಗಳು, ಅಂಥ ಒಂದು ಲಕ್ಷಣಗಳು ನಿಮ್ಮೊಳಗೆ ಇರಬಾರ್ದು ಎಂಬುದಾಗಿ ಅವ್ರು ಎಚ್ಚರಿಸಾರಷ್ಟೇ. ವಾಕ್ಯದಾಗ ಬರೆಯಲ್ಪಟ್ಟಿರ್ತಕ್ಕಂಥ ಮಾತಾಡೋರು ಬೇರೆದೇನು ಮಾತಾಡಿಲ್ಲ. ನೆಕ್ಸ್ಟ್ ವಾರ ಅವ್ರು ಚರ್ಚಿನ ಹೆಜ್ಜೆ ಕೊಟ್ಟಿಲ್ಲ, ಗೊತ್ತದ? ಇಮಿಡಿಯೇಟ್ಲಿ ಅವ್ರಿಗೆ ತೆಗೆದಾಕಿ ಬೇರೆ ಸೇವಕರಿಗೆ ಕರ್ಸ್ಕೊಂಡಾರ ಅವ್ರು. ಬಟ್ ಇಲ್ಲಿ ನನಗೆ ಯಾರು ತೆಗೆದಾಕ್ತೀರಿ? ಜಾನ್ಸನ್ ಯಾರು ತೆಗ್ದವ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಈ ವಿಷಯ ಅಂತ ಮಾತಾಡಲ್ಲ. ಆದರೆ ದೇವರ ವಾಕ್ಯ ಇದ್ದದ್ದಕ್ಕೆ ಪ್ರಕಟಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಈ ಉತ್ತಮವಾಗಿರ್ತಕ್ಕಂಥದಕ್ಕಾಗಿ ನಾವು ತಗೋಪಡಬೇಕಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ಒಂದು ವೇಳೆ ಈ ಒಂದು ವಾಕ್ಯವನ್ನು ನೀವು ಕಾಪಾಡಿಕೊಂಡ್ರಿ ಅಂದರೆ, ನಾನು ಸತ್ಯ ಹೇಳ್ತಿದ್ದೆ, ಒಂದು 10 ನಿಮಿಷದ ಕೂಡ ಈ ಸ್ವಾಮಿ ಬಂದನಂದ್ರೂ ಕೂಡ ನೀವೆಲ್ಲರೂ ಪರಲೋಕದಲ್ಲಿ ಎತ್ತಲ್ಪಡ್ತೀರಿ ಸ್ಪಷ್ಟವಾಗಿ. ಕೇವಲ ಒಂದು 10 ನಿಮಿಷದ ಕೂಡ ಯೇಸು ಸ್ವಾಮಿ ಬಂದನಂದ್ರೆ, ಈ ವಾಕ್ಯ ಕಾಪಾಡಿಕೊಂಡ್ರೆ ನೀವು 100% ಪರಲೋಕದಲ್ಲಿ ಇರ್ತೀರಿ.
ಈ ಕುಲ ಆ ಕುಲ ಆ ಮತ ಮತ್ಸರ ಭೇದ ಯಾವುದೂ ಇಲ್ಲ. ಈ ವಾಕ್ಯವನ್ನು ಕರೆಕ್ಟಾಗಿ ನೀವು ಕಾಪಾಡಿಕೊಂಡು ಫಾಲೋ ಆದಿರಂದ್ರೆ ಸಾಕಷ್ಟೇ. ಯಾಕಂದರೆ ನಿಮಗೊಂದು ಮುದ್ರೆ ಅದ, ಕ್ರಿಸ್ತನ ಮುದ್ರೆ ಅಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ಏನು ಕೇಳಿದ್ರೆ ನಾವು ಇವತ್ತು? ಪ್ರತಿಯೊಬ್ಬರು ಉತ್ತರ ಕೊಡಲೇಬೇಕು. ನಿಮ್ಮ ಮಾತಿನಿಂದಾಗಲಿ, ನಿಮ್ಮ ಶರೀರದಿಂದಾಗಲಿ, ಅಥವಾ ತನ್ನ ವಿಷಯದಲ್ಲಿ ಏನಾದರೂ ಯಾರಿಗೆ ಗೊತ್ತಾಗಲ್ದಂಥದ್ದು ಕೂಡ ಮಾಡಿದರೂ ಕೂಡ ನೀವು ಉತ್ತರ 100% ನೀವು ಕೊಡಲೇಬೇಕು. ಎಲ್ಲರ ಕಣ್ಣು ಮುಚ್ಬೋದು, ಎಲ್ಲರಿಗೆ ಮುಸ್ಕಿ ಹಾಕ್ಬೋದು. ನೀವು ಮುಸ್ಕಿ ವಿಷಯದಾಗ ಭೀ ಇತ್ತು ವಾಕ್ಯ ಗೊತ್ತು, ಬಟ್ ನೋಡೋಕ್ಕೆ ಟೈಮ್ ಆಗ್ಯದ. ಮುಸುಕಿ ಎಲ್ಲರಿಗೆ ಹಾಕ್ಬೋದು, ನೀವು ಎಲ್ಲರ ಕಣ್ಗಳು ಕಟ್ಬೋದು, ಎಲ್ಲರಿಗೆ ಬಾಕ್ಸ್ದಾಗ ನೀವು ಹಾಕಿ ಪ್ಯಾಕ್ ಮಾಡ್ಬೋದು. ಕಡೆಗೆ ರೆಡಿ ಮಾಡಿರ್ತಕ್ಕಂಥವ್ರಿಗೆ ಪ್ಯಾಕ್ ಮಾಡ್ಲಿಕ್ಕಾಗಲ್ಲ. ಹಲ್ಲೆಲೂಯ. ಚಾನ್ಸ್ ಅದೇನ್ರಿ? ಸೈತನನ್ನು ಕೂಡ ಹೋಗಿ ನಿಮ್ಮನ್ನು ಮುಟ್ಬೇಕಾದ್ರೆ ದೇವ್ರ ಕಣ್ಣುಗಳನ್ನು ಆ ಗುಡ್ಡಗಳನ್ನು ಮುಟ್ಟಿ ಬಂದು ನೀವು ಮುಟ್ಬೇಕಾಯ್ತು ಪ್ರೇರೆ. ಇದು ಪರ್ಮಿಷನ್ ತೊಗೊಳಕ್ಕೆ ಭಾಳಷ್ಟು ಕಷ್ಟ ಅದ. ಅದಕ್ಕೆ ಒಂದು ನಿಮ್ಮ ಜೀವನದ ಅಳವಡಿಸ್ಕೊಂಡಿರಬೇಕು. ಕಷ್ಟ ಬರಲಿ, ಸಂಕಟ ಬರಲಿ, ರೋಗ ಇರಲಿ, ವ್ಯಾಧಿ ಇರಲಿ, ಮರಣಕರಾಪನೆ ಇರಲಿ, ಪರವಾಗಿಲ್ಲ, ದೇವರ ಆಲಯದಲ್ಲಿ 100% ನೀವು ಕಾಣಬೇಕು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಹೇರಳವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ಮಾತಾಡಿದೆ. ಪ್ರತಿಯೊಬ್ಬರು ಎಂಬುದಾಗಿ ಮಾತಿನ ವಿಷಯವಾಗಿ, ಶರೀರದ ವಿಷಯವಾಗಿ, ತನ್ನ ವಿಷಯದಲ್ಲಿ, ನಮ್ಮಲ್ಲಿ ತನ್ನ ವಿಷಯದಲ್ಲಿ ಉತ್ತರ ಕೊಡಬೇಕೆಂಬುದಾಗಿ ವಾಕ್ಯದ ಅನುಸಾರವಾಗಿ ಮಾತಾಡಿದ್ದೇನೆ. ಸ್ತೋತ್ರ. ತಿರುಗಿ ನನ್ನ ಸಹನ ವಾಕ್ಯವನ್ನು ನೀನು ಕಾಪಾಡುವುದರಿಂದ ಭೂಲೋಕದ ಮೇಲೆ ಬರುವುದ ಒಂದು ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೇನು ಎಂಬುದಾಗಿ ರೈಟ್ ಆಯಾ ವಾಕ್ಯದ ಅನುಸಾರವಾಗಿ ಮಾತಾಡಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯಗಳನ್ನು ಯಾರ್ಯಾರು ಕಾಪಾಡಿಕೊಂಡು ನಡೀತಕ್ಕಂಥರಾಗಿರ್ತಾರೋ ನಾನು ಪ್ರಾರ್ಥಿಸ್ತಾ, ಇವತ್ತು ನೀವು ಬಂದರೂ ಕೂಡ ಇವ್ರು ಸಿದ್ಧವಾಗಿದ್ದಾರೆ ಕರ್ತಾನೆ. ನೀನು ಬಂದರೂ ಕೂಡ ರೆಡಿ ಆಗಿರ್ತಕ್ಕಂಥ ನಿನ್ನ ಮಕ್ಕಳಯ್ಯ. ಅದು ಸಮಯ ಎಂಥದೇ ಇರಲಿ, ಎಂಥ ಗಳಿಗೆನೇ ಇರಲಿ ಕರ್ತಾನೆ, ನೀನು ಬರುವವರೆಗೆ ನಾವೆಲ್ಲೂ ನಿನ್ನ ವಾಕ್ಯವನ್ನು ಕಾಪಾಡಿಕೊಂಡು ನಡೆಯುವಾಗ ನಮ್ಮನ್ನು ಸಹಾಯ ಮಾಡಿ. ಯಾಕಂದರೆ ಈ ದೇಹ ನನ್ನದಲ್ಲಪ್ಪ ಕರ್ತಾನೆ, ಈ ದೇಹ ನಮ್ಮದಲ್ಲಯ್ಯ. ಇದು ನೀನು ಮಣ್ಣಿಂದ ರೂಪಿಸಿ ರಚಿಸಿದ ನಿನಗೆ ಸ್ತೋತ್ರ. ಇದು ಮಣ್ಣಿಂದ ಮಾಡಲ್ಪಟ್ಟಿರ್ತಕ್ಕಂಥ ದೇಹ. ಇದ್ರ ವಿಷಯವಾಗಿ ನಮ್ಮನ್ನು ಚಿಂತೆ ಇಲ್ಲ ಕರ್ತಾನೆ. ಆದರೆ ಇದಕ್ಕೆಷ್ಟು ನಾವು ಸರಿದಾರಿ ನಡೆಸ್ಕೊಂಡು ಸರಿಪಡಿಸ್ಕೊಂಡು ನಡೀತೇವೆ ಕರ್ತಾನೆ, ಅಷ್ಟು ನಿನ್ನ ಸನ್ನಿಧಿಯಲ್ಲಿ ಉತ್ತಮದ ಮಾಡ್ತಕ್ಕಂಥ ಪ್ರತಿಯೊಂದು ಮಾತುಗಳು. ಅನೇಕ ಜನರಯ್ಯ ಏನೇನೋ ಮಾತುಗಳು ಆಡಿರ್ತಾರೆ ಕರ್ತಾನೆ, ಏನೇನೋ ಮಾತುಗಳು ಕೊಟ್ಟಿರ್ತಾರಯ್ಯ ನಿನಗೆ. ಅವೆಲ್ಲ ವಿಷಯದಲ್ಲಿ ಉತ್ತರ ಕೊಡಲೇಬೇಕಯ್ಯ. ಕೆಲವೊಬ್ಬರು ಆಣೆ ಇಟ್ಟು ಹೇಳ್ತಾರ, ಕೆಲವೊಬ್ಬರು ಒಂಥರವಾಗಿ ನಿನ್ನ ಮೇಲೆ ಮಾತುಗಳನ್ನು ಆಡಿರ್ತಾರಯ್ಯ. ನಿನ್ನನ್ನು ಮಾತು ಕೊಟ್ಟು ಜನ ಅದು ನೆರವೇರಿಸಲತ್ತಿಲ್ಲ ಕರ್ತಾನೆ. ಅದಕ್ಕೆ ಉತ್ತರ ಕೊಡ್ಬೇಕೆಂಬುದಾಗಿ ಹೇಳ್ತೀಯ ನೀನು. ಪ್ರಿಯರೇ, ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನೀನು ಉತ್ತರ ಕೊಡಲೇಬೇಕು. ನ್ಯಾಯ ವಿಚಾರಣೆ ಸಮಯದಲ್ಲಿ ಸುಮ್ಮನೆ ಆಡ್ತಕ್ಕಂಥ ಮಾತು ಬೇಡ. ಸೇವಕರಿಗಾಗಲಿ, ವಿಶ್ವಾಸಿಗಳಿಗಾಗಲಿ, ಕುಟುಂಬಸ್ಥರಿಗಾಗಲಿ, ಸಭೆಗೆ ಆಗಲಿ, ದೇವರಿಗೆ ಆಗಲಿ ಸುಮ್ಮನೆ ಮಾತಾಡ್ತಕ್ಕಂಥದ್ದು ಇಷ್ಟ ಇಲ್ಲ ದೇವರಿಗೆ. ನೀನು ಆಡಿದೆ, ಮಾತು ಕೊಟ್ಟಿದೆ, ಅದು ನೆರವೇರಿಸಲೇಬೇಕಾಗಿದೆ ಸ್ಪಷ್ಟವಾಗಿ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲು ಬೇಡ. ಪರರ ಮನಸ್ಸನ್ನು ನೋಯಿಸಬೇಡ, ನೋಯಿಸಿ ಶಾಪವ ಹೊಂದಲು ಬೇಡ. ಸ್ಥಾನಮಾನವ ಆಶಿಸಬೇಡ, ತಿರುಗಿ ನಿರಾಶೆಯ ಹೊಂದಲು ಬೇಡ. ಸ್ಥಾನಮಾನವ ಆಶಿಸಬೇಡ, ತಿರುಗಿ ನಿರಾಶೆಯ ಹೊಂದಲು ಬೇಡ. ಮನುಜ ಮನುಜ
ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಹೌದಯ್ಯ, ನೀನು ಒಂದು ನೋಡ್ತಿ ಮನುಷ್ಯನ ಶರೀರದಲ್ಲಿ ಎಷ್ಟು ನನಗಾಗಿ ತನ್ನ ಪ್ರಯತ್ನಪಟ್ಟನೆಂಬುದಾಗಿ. ನೀನು ಒಂದು ನೋಡ್ತಿ ಈ ಮನುಷ್ಯನು ನನಗೆ ನನ್ನ ಸಭೆಕ ಸೇವಕರಿಗೆ ಎಷ್ಟು ಮಾತುಗಳನ್ನು ಕೊಟ್ಟಿದ್ದಾನೆಂಬುದಾಗಿ. ನೀನು ಒಂದು ನೋಡ್ತಿ ತನ್ನ ವಿಷಯದಲ್ಲಿ ನಮ್ಮಲ್ಲಿ ಉತ್ತರ ಕೊಡಬೇಕು, ಹೇಗೆ ಉತ್ತರ ಕೊಡ್ತಾನೆ ಇವನೆಂಬುದಾಗಿ ನೋಡ್ತೀಯ. ತಮ್ಮಲ್ಲಿ ಪ್ರತಿಯೊಬ್ಬರಿಗೊತ್ತು ಉತ್ತರ ಕೊಡಬೇಕೆಂಬುದಾಗಿ ಕರ್ತ ನಮ್ಮನ್ನು ಎಚ್ಚರಿಸ್ತಾನೆ. ಆದರೆ ಉತ್ತರನೇ ಕೊಡಲೇಬೇಕು. ಏನಂತೂ ದೇವರಿಗೆ ನೀವು ಮಾತು ಕೊಟ್ಟಿದ್ದೀರಿ, ಅದು ಮಾತು ನೆರವೇರಿಸಿಲ್ಲ ಅಂದ್ರೆ ಉತ್ತರ ಕೊಡಲೇಬೇಕು. ಈಗ ನನ್ನ ಮಗನಿಗೆ ಸೇವೆ ಕೊಪ್ಪಿಸ್ತಾ, ನನ್ನ ಮಗಳಿಗೆ ಸೇವೆ ಕೊಪ್ಪಿಸ್ತಾ ಎಂಬುದಾಗಿ ನೀವೊಂದು ತೀರ್ಮಾನ ಮಾಡಿಕೊಂಡಿದ್ದಿ, ನಿನ್ನ ಮಾತು ಕೊಟ್ಟಿ ದೇವರಿಗೆ, ಅದು ನೆರವೇರಿಸಿಲ್ಲ ಅಂದರೂ ಕೂಡ ನೀನು ಉತ್ತರ ಕೊಡಬೇಕು ಸ್ಪಷ್ಟವಾಗಿ. ನಿನ್ನ ದೇವರಿಗೆ ನಾನು ಕೊಡ್ತಾ ಎಂಬುದಾಗಿ ನೀನೊಂದರೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ನೀನು ಉತ್ತರ ಕೊಡಲೇಬೇಕು 100%. ನಿನ್ನ ಮಾತಿನ ಅನುಸಾರವಾಗಿ ದೇವರು ನಿನ್ನ ನ್ಯಾಯ ತೀರಿಸ್ತಾನೆ. ನೀನು ಏನು ಇದ್ದೆ ಎಂಬುದಾಗಿ ದೇವ್ರಿಗೆ ಗೊತ್ತದ. ದೇವ್ರು ನಿಂಗೆಲ್ಲ ಕೊಟ್ಟಾನಾದರೆ ದೇವರಿಗೆ ಏನು ಮಾತು ಕೊಳ್ಳುತ್ತಿದ್ದೋ ಅದು ನೀನು ನೆರವೇರಿಸಕ್ಕಂತರಾಗಿಲ್ಲ. ಇವತ್ತು ನೀನು ನೆರವೇರಿಸುವುದ್ರೆ ದೇವರು ತನ್ನ ಒಂದು ವಾಕ್ಯಗಳನ್ನು ಒಳಗಿಡ್ತಾನೆ ಸ್ಪಷ್ಟವಾಗಿ. ನಿನಗೆ ಶೋಧನೆ, ಭೂಲೋಕದಲ್ಲಿ ಶೋಧನೆ ಇದೆಯಲ್ಲ, ಆ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುತ್ತಾನೆ. ಯಾರಿಗೆ? ಆತನ ವಾಕ್ಯಗಳು ನಿನ್ನ ಒಳಗ ನೆಲೆಗೊಂಡಿರುವುದಾದರೆ. ಇವತ್ತು ಆತನ ವಾಕ್ಯವನ್ನು ಕಾಪಾಡಿಕೊಂಡಿದೆ. ನೀನು ಒಂದು ವೇಳೆ ದೇವರ ವಾಕ್ಯವನ್ನು ಕಾಪಾಡಿಕೊಂಡಿದ್ರ ನಿನಗ ತಪ್ಪಿಸಿ ಕಾಪಾಡುವೇನೆಂಬುದು ಹೇಳ್ತಾನೆ ಪ್ರೇರಿ. ಇವತ್ತು ಯಾಕೆ ನಿಂಗೆ ಶೋಧನೆ ಗೊತ್ತಾ? ಯಾಕೆ ನಿಂಗೆ ರೋಗ ಗೊತ್ತಾ? ಯಾಕೆ ಸಂಕಟ ಗೊತ್ತಾ? ನೀ ದೇವರ ಸನ್ನಿಧಿಯಲ್ಲಿ ನಿನ್ನ ಶರೀರ ಉಪಯೋಗ ಮಾಡತ್ತಿಲ್ಲ ಸ್ಪಷ್ಟವಾಗಿ. ದೇವರಿಗೆ ನಿನ್ನ ಬಾಯಲ್ಲಿ ನರಿಕೆ ಮಾಡಿ ಮಾತು ಕೊಟ್ಟಿದ್ದಿ, ಅದನ್ನು ನೆರವೇರಿಸಲತ್ತಿಲ್ಲ. ಅದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯದಲ್ಲಿ ಉತ್ತರ ಕೊಡಬೇಕಾಗ್ಯದ. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್. ವಾಕ್ಯದನುಸಾರವಾಗಿ ನನಗೆ ನಮ್ಮೆಲ್ಲರೂ ಮಾತಾಡಿದೆಯ. ಗೊತ್ತೆಷ್ಟು ಜನರು ಸಿದ್ಧವಾಗಿದ್ದು ಪ್ರಾರ್ಥನೆ ಮಾಡಿ ಹೌದಯ್ಯ ವ್ಯಕ್ತಿ ನಾನೇ ಎಂಬುದಾಗಿ ಮಾರ್ಪಡ್ತಾ ಇದ್ದರು. ದೇವರೇ ಅವರನ್ನು ಮಾರ್ಪಡಿಸಿ. ನೀನು ಮಾರ್ಪಡಿಸೋದ್ರೆ ನಿನ್ನ ಮಕ್ಕಳು ಉನ್ನತರಾಗಿ ಬೆಳೀಲಿಕ್ಕೆ ಅವಕಾಶ ಇದೆ. ನೀನು ಮಾರ್ಪಡಿಸೋದ್ರೆ ಶೋಧನೆ ಸಮಯದಲ್ಲಿ ಆ ಮಕ್ಕಳು ಬಿಡುಗಡೆಯಾಗಿ ರಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಜೀಸಸ್. ಕರ್ತನ ಮಹಿಮೆ ಆಗಲಿ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಸಿನ್ನಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದೇವೆ. ಯಾರ್ಯಾರು ಮಾತು ಕೊಟ್ಟು ನೆರವೇರಿಸಿದಾರೋ ಜೀವಿತ ದೊಡ್ಡ ಅದ್ಭುತ ಮಾಡಿ ಸ್ತೋತ್ರ. ನ್ಯಾಯ ವಿಚಾರಣೆಯಲ್ಲಿ ಪ್ರತಿಯೊಬ್ಬರನ್ನು ತಪ್ಪಿಸಿದಕ್ಕಾಗಿ ಸ್ತೋತ್ರ, ಪ್ರತಿಯೊಬ್ಬರಿಗೆ ಕಾಪಾಡಿಕೊಂಡಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾಡಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ನಾವು ಬೇಡಿ ಪಡ್ಕೊಂಡಿದ್ದೀವಿ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.